Hi students, welcome to today class for all of you. In a previous class, we discussed some of the problems regards tabulation. Last class ಅಲ್ಲಿ ನಾವು ಟ್ಯಾಬುಲೇಷನ್ನ ಒಂದು ಚಾಪ್ಟರ್ಗೆ ಸಂಬಂಧಪಟ್ಟಂತಹ ಕೆಲವು ಪ್ರಾಬ್ಲಮ್ಸ್ಗಳನ್ನು ಡಿಸ್ಕಸ್ ಮಾಡಿದ್ವಿ. ಇಸ್ ಇಟ್ ರೈಟ್? ಹೌದಲ್ವಾ? ಸೊ ಹಾಗಾದರೆ ಇವತ್ತಿನ ಕ್ಲಾಸಲ್ಲಿ ಏನು ಮಾಡಬೇಕು ಅಂತ ಹೇಳಿ ನಾವು ಡಿಸ್ಕಸ್ ಮಾಡ್ತಾ ಹೋದರೆ, ಇವತ್ತು ನಾನು ನಿಮಗೆ ಹೊಸ ಚಾಪ್ಟರ್ ಸ್ಟಾರ್ಟ್ ಮಾಡೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈಗ ಆ ಚಾಪ್ಟ್ರಲ್ಲಿ ಮೆಜಾರಿಟಿ ಎಷ್ಟು ರಿಕ್ವೈರ್ಮೆಂಟ್ ಇತ್ತು ಅಷ್ಟು ವೆರೈಟಿ ಪ್ರಾಬ್ಲಮ್ಸ್ಗಳನ್ನು ಬ್ಲ್ಯಾಂಕ್ ಟೇಬಲ್ಲು, ಆಮೇಲೆ ಫಿಲ್ ಮಾಡೋಂಥ ಒಂದು ಟೇಬಲ್ ಇನ್ಫಾರ್ಮೇಷನ್ನ ಹಿಡ್ಕೊಂಡು ಒಂದು ಕ್ಲಾಸಿಫಿಕೇಷನು ಮತ್ತು ಟ್ಯಾಬುಲೇಷನ್ ಕಾನ್ಸೆಪ್ಟಲ್ಲಿ ಒಂದು ಇರೋವಂಥ ಪ್ರತಿಯೊಂದು ಬುಕ್ಸಲ್ಲಿರೋಂತಹ ಸಿಲೆಬಸ್ಸಲ್ಲಿರುವಂಥ ಪ್ರತಿಯೊಂದು ಟಾಪಿಕ್ನ ಡಿಸ್ಕಸ್ ಮಾಡಿ ಕಂಪ್ಲೀಟ್ ಮಾಡಿ ಮುಗಿಸಿದ್ದೀವಿ. ಇಷ್ಟೆಲ್ಲ ಆದರೂ ಕೂಡ ಇನ್ನೂ ನಮಗೆ ಬೇಕಾಗುತ್ತೆ ಪ್ರಾಬ್ಲಮ್ಸ್, ಇನ್ನೂ ವೆರೈಟಿ ಪ್ರಾಬ್ಲಮ್ಸ್ ಬೇಕಾಗುತ್ತೆ, ರಿವಿಷನ್ಸ್ ಬೇಕಾಗುತ್ತೆ, ಡಿಸ್ಕಸ್ ಮಾಡಬೇಕಾಗತ್ತೆ. ಇದೆಲ್ಲ ನಾವು ಲೇಟರಾಗೆ ಇನ್ನೂ ಹಲವಾರು ಕ್ಲಾಸಸ್ಗಳಲ್ಲಿ ಆದಷ್ಟು ಆಫ್ಲೈನ್ ಬರೋಂಥ ಮೂಮೆಂಟ್ ಬೇಗ ಬಂದಷ್ಟು ನಾವು ಕ್ಲಾಸಿಗೆ ಬಂದಾಗ ಮತ್ತೆ ಡಿಸ್ಕಸ್ ಮಾಡೋಣಂತೆ. ಈಗ ಅಲ್ಲಿಗೆ ಆ ಚಾಪ್ಟರ್ನ ಒಂದು ಫುಲ್ ಸ್ಟಾಪ್ ಇಟ್ಟು ಇವತ್ತಿನ ಕ್ಲಾಸಿಂದ ನಾವು ನೆಕ್ಸ್ಟ್ ಚಾಪ್ಟರ್ ಸ್ಟಾರ್ಟ್ ಮಾಡಬೇಕು. ಆ್ಯಕ್ಚುಲಿ ನೆಕ್ಸ್ಟ್ ಚಾಪ್ಟರ್ ಅಂತ ಬಂದಾಗ ನೆಕ್ಸ್ಟ್ ಚಾಪ್ಟರ್ ಇರೋದು ಡಯಾಗ್ರಾಮೆಟಿಕ್ ಆ್ಯಂಡ್ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಆಫ್ ಡಾಟಾ. ಒಂದು ಡಯಾಗ್ರಾಮೆಟಿಕ್ ಆ್ಯಂಡ್ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಡಾಟಾ ಅಂತೇಳಿ ಒಂದು ಚಾಪ್ಟರ್ ಇದೆ. ಈ ಚಾಪ್ಟ್ರಲ್ಲಿ ಈ ಡಯಾಗ್ರಾಮ್ಸು, ಗ್ರಾಫ್ಸು ನಾವು ಡ್ರಾ ಮಾಡಬೇಕಾಗುತ್ತೆ. ಈ ಪಿಕ್ಚರ್ಸ್ಗಳು ನಿಮಗೆ ಆಲ್ರೆಡಿ ಎಲ್ಲ 7th 8th 9th 10th ಸ್ಟ್ಯಾಂಡರ್ಡಲ್ಲಿ ನೋಡಿದ್ದೀರ. ಪೈ ಡಯಾಗ್ರಾಮು, ಆಮೇಲೆ ಸಿಂಪಲ್ ಬಾರ್ ಡಯಾಗ್ರಾಮು, ಈ ರೀತಿಯಾದಂಥ ಒಂದು ವೆರೈಟಿ ಗ್ರಾಫ್ಸ್ಗಳನ್ನು ನೀವು ಡ್ರಾ ಮಾಡಿದ್ದೀರ, ಡಯಾಗ್ರಾಮ್ಸ್ಗಳು. ಬಟ್ ಆ ಚಾಪ್ಟರ್ ನಾನೇನಾದರೂ ಈಗ ತೊಗೊಂಡ್ರೆ ಇದು ಆನ್ಲೈನ್ ಆಗಿರೋದ್ರಿಂದ ನಮಗೆ ಭಾಳ ಟೈಮ್ ಕನ್ಸ್ಯೂಮ್ ಆಗುತ್ತೆ. ಸೊ ಪ್ರಾಬ್ಲಮ್ಸ್ ಯಾಕಂದರೆ ಪಿಕ್ಚರ್ಸ್ ಅಲ್ವಾ, ಅದನ್ನು ಡ್ರಾ ಮಾಡಬೇಕು, ಸ್ಕೇಲು, ಮೆಜರ್ಮೆಂಟು, ಸೊ ಅಲ್ಲಿ ಕ್ಯಾಲ್ಕುಲೇಷನ್ಸು, ಎಷ್ಟು ಸೆಂಟಿಮೀಟರ್ ಗ್ಯಾಪ್ ಕೊಡಬೇಕು. ಸೊ ಭಾಳ ಟೈಮ್ ಆಗುತ್ತೆ. ಒಂದೊಂದು ಗ್ರಾಫಿಗೆ ಒಂದು ಹಾಫ್ ಆನ್ ಅವರ್ ಆಗಿಬಿಡುತ್ತೆ. ಹಾಗಾಗಿ ನಿಮಗೆ ಟೈಮ್ ವೇಸ್ಟ್ ಆಗೋದು ಬೇಡ, ಅದನ್ನು ನೆಕ್ಸ್ಟ್ ಲೇಟರಾಗಿ ಬಂದಾಗ ನಾವು ಡಿಸ್ಕಸ್ ಮಾಡೋದು ಅಂತೇಳಿ ಮಾಡಿದ್ರೆ ಬೆಸ್ಟ್ ಅಂತ ಅಂದ್ಕೊಂಡು ಅದನ್ನು ನಾನು ಬಿಟ್ಟು ಆ ಚಾಪ್ಟರ್ನ ಈಗ ಪ್ರೆಸೆಂಟ್ ಮೂಮೆಂಟಿಗೆ ಸದ್ಯಕ್ಕೆ ಪೆಂಡಿಂಗ್ ಇಟ್ಟು ಅದು ನೆಕ್ಸ್ಟ್ ಚಾಪ್ಟರ್ನ ಸ್ಟಾರ್ಟ್ ಮಾಡೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹಾಗಾದರೆ ಆ ನೆಕ್ಸ್ಟ್ ಚಾಪ್ಟರ್ ಯಾವುದು ಅಂತ ಹೇಳೋದಾದರೆ, ಚಾಪ್ಟರ್ ನೆಕ್ಸ್ಟ್ ಬರೋದು ಅನಾಲಿಸಿಸ್ ಆಫ್ ಯೂನಿವೇರಿಯೇಟ್ ಡಾಟಾ. ಅನಾಲಿಸಿಸ್ ಆಫ್ ಯೂನಿವೇರಿಯೇಟ್ ಡಾಟಾ, ಓಕೆನಾ? ಹಾಗಾದರೆ ಅನಾಲಿಸಿಸ್ ಆಫ್ ಯೂನಿವೇರಿಯೇಟ್ ಡಾಟಾ ಅನ್ನೋದು ಚಾಪ್ಟರ್ ನಂಬರ್ 5 ಇದು. ಫಸ್ಟ್ ಚಾಪ್ಟರ್ ಇಂಟ್ರಡಕ್ಷನು, ಓಕೆನಾ? ಸೆಕೆಂಡ್ ಚಾಪ್ಟರ್ ಯಾವುದು? ಆರ್ಗನೈಸೇಷನ್ ಆಫ್ ಡಾಟಾ. ಥರ್ಡ್ ಚಾಪ್ಟರ್ ಕ್ಲಾಸಿಫಿಕೇಷನ್, ಟ್ಯಾಬುಲೇಷನ್. 3 ಚಾಪ್ಟರ್ ಕಂಪ್ಲೀಟ್ ಆಗಿದೆ. ಈಗ ಡಯಾಗ್ರಾಮ್ಸು ಗ್ರಾಫ್ಸು ನಾನು ಪೆಂಡಿಂಗ್ ಇಟ್ಟಿದ್ದೀನಿ. 4th ಬಿಟ್ಟು 3 ಚಾಪ್ಟರ್ ಕಂಪ್ಲೀಟ್ ಆಗಿದೆ. ಈಗ 4th ಬಿಟ್ಟು ಈಗ 5th ಚಾಪ್ಟ್ರಿಂದ ಇವತ್ತು ನಾವು ಜಾಯ್ನ್ ಆಗ್ತಾ ಹೋಗೋಣ. ಇದು ವೆರಿ ಇಂಪಾರ್ಟೆಂಟ್ ಆ್ಯಂಡ್ ವೆರಿ ಬಿಗ್ ಚಾಪ್ಟರ್ ಅಂತ ಹೇಳಿ ಹೇಳ್ಬೋದು. ಆಮೇಲೆ ಈ ಚಾಪ್ಟರ್ ಸ್ಟಾರ್ಟ್ ಮಾಡೋದಕ್ಕಿಂತ ಮಧ್ಯಾಹ್ನ ನಾನು ಕೆಲವು ಇನ್ಫಾರ್ಮೇಷನ್ಸ್ನ ಹೇಳ್ಬಿಡ್ತೀನಿ. ಈ ಚಾಪ್ಟ್ರಲ್ಲಿ ನೀವು ಡಿಸ್ಕಸ್ ಮಾಡೋಂಥ ವೆರೈಟಿ ಆಸ್ಪೆಕ್ಟ್ಸ್ಗಳು, ವೆರೈಟಿ ಕಾನ್ಸೆಪ್ಟ್ಸ್ ಏನಿದೆ, ಇದು ನೆಕ್ಸ್ಟ್ ಚಾಪ್ಟ್ರಿಗೂ ಲಿಂಕ್ ಇರುತ್ತೆ, ಟಚ್ ಇರುತ್ತೆ. ಇಲ್ಲಿ ಕಲ್ತಿರೋಂಥ ಎಲ್ಲ ಕ್ಯಾಲ್ಕುಲೇಷನ್ಸ್ಗಳು ಮುಂದಿನ ಚಾಪ್ಟ್ರಿಗೂ ಯೂಸ್ ಆಗುತ್ತೆ. 50% ಎವೋ ಯೂಸ್ ಆಗುತ್ತೆ, 90% ಅಷ್ಟು ಯೂಸ್ ಆಗುತ್ತೆ. ಅದು ಮುಂದಿನ 2 ಕಾನ್ಸೆಪ್ಟಿಗೆ ಯೂಸ್ ಆಗೋದ್ರಿಂದ ಇಲ್ಲಿ ನಾವು ಆದಷ್ಟು ಭಾಳ ಕ್ಲೀನಾಗಿ, ನೀಟಾಗಿ, ಕಂಪ್ಲೀಟಾಗಿ ಅರ್ಥ ಮಾಡ್ಕೊಂಡು ಕಲಿಬೇಕಾಗುತ್ತೆ. ಅದು ನಿಮ್ಮ ಗಮನದಲ್ಲಿರಲಿ. ಇದು ವೆರಿ ಇಂಪಾರ್ಟೆಂಟ್ ಅಂತ ಮತ್ತೆ ಹೇಳ್ತಾ ಇದ್ದೀನಿ. ಒನ್ ಆಫ್ ದ ಬಿಗ್ಗೆಸ್ಟ್ ಆ್ಯಂಡ್ ಇಂಪಾರ್ಟೆಂಟ್ ಆ್ಯಂಡ್ ಮೋರ್ ಸ್ಕೋರೆಬಲ್ ಚಾಪ್ಟರ್, that is analysis of univariate data. Okay, the chapter number 5. Chapter number 5, analysis of univariate data. Okay, in analysis of univariate data, in this chapter what we want to learn, ಇಲ್ಲಿ ಏನು ನಾವು ಕಲಿಬೇಕು, what we want to learn and why you want to learn, ಯಾಕೆ ಕಲಿಬೇಕು, ಏನು ಕಲಿತೀವಿ, ಯಾಕೆ ಕಲಿಬೇಕು ಅನ್ನೋದ್ರೆ ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕು. ಫಸ್ಟ್ ಬೇಸಿಕ್ ಆಸ್ಪೆಕ್ಟ್ಸ್. ಇಲ್ಲಿ ಬೇಸಿಕ್ ಆಸ್ಪೆಕ್ಟ್ಸ್ ಈ ಚಾಪ್ಟ್ರಲ್ಲಿ ನಾವು ಏನು ಕಲಿತೀವಿ ಅಂದರೆ ಮೀನು, ಮೀಡಿಯನು, ಮೋಡು, ನೆಕ್ಸ್ಟು ಬರೋಂಥ ಬೇರೆ ಟಾಪಿಕ್ಕು ರೇಂಜು, ಕ್ವಾರ್ಟೈಲ್ ಡಿವಿಷನ್, ಮೇನ್ ಡಿವಿಷನ್, ಸ್ಟ್ಯಾಂಡರ್ಡ್ ಡಿವಿಷನ್ಸ್ ಆಗಿರ್ಬೋದು, ಆಮೇಲೆ ಸ್ಕ್ಯೂನೆಸ್, ಸಿಮಿಟ್ರಿಕಲ್ ಕಾನ್ಸೆಪ್ಟ್ಸ್ ಆಗಿರ್ಬೋದು, ಕರ್ಟೋಸಿಸ್ ಅಂತೇಳಿ ಈ ರೀತಿಯಾದಂಥ ಆಸ್ಪೆಕ್ಟ್ಸ್ನ ಕಲಿತಾ ಹೋಗ್ತೀವಿ. ಇವೆಲ್ಲ ಆಸ್ಪೆಕ್ಟ್ಸ್ ಯಾಕೆ ಕಲಿಬೇಕು, ನಮಗೆ ಇವೆಲ್ಲ ರಿಕ್ವೈರ್ಮೆಂಟ್ ಇದೆ.
ಇವೆಲ್ಲ ರಿಕ್ವೈರ್ಮೆಂಟ್ ಇರೋದಕ್ಕೋಸ್ಕರ ನಾವು ಸ್ಟಡಿ ಮಾಡ್ತಾ ಹೋಗ್ತೀವಿ. ಇದೆಲ್ಲ ಯಾವ ರೀತಿ ರಿಕ್ವೈರ್ಮೆಂಟ್ ಇದೆ, ಹೇಗಿದೆ ಅಂತೇಳಿ ಸಡನ್ನಾಗಿ ನಾವು ಒಂದೇ ಈಗ ಇಡೋದಕ್ಕಾಗಲ್ಲ. ಅದನ್ನು ಒಂದೊಂದೇ ಟಾಪಿಕ್ನ ಒಂದೊಂದೇ ಕ್ಲಾಸ್ನ ಸ್ಟಡಿ ಮಾಡ್ತಾ ಹೋದಾಗ ನಮಗೆ ಇದು ಯಾಕೆ ಚಾಪ್ಟರ್ ಕಲಿತಿದ್ದೀವಿ ಅನ್ನೋದು ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಹಾಗಾದರೆ ಈ ಚಾಪ್ಟ್ರಲ್ಲಿ ಏನೇನು ಕಾನ್ಸೆಪ್ಟ್ಸ್ ಇದೆ ಅಂತ ನೋಡ್ತಾ ಹೋದರೆ ನಾವು ನೋಡ್ತಾ ಹೋಗೋಣಂತೆ. ಹಾಗಾದರೆ ಅನಾಲಿಸಿಸ್ ಆಫ್ ಯೂನಿವೇರಿಯೇಟ್ ಡಾಟಾ ಸ್ಟಾರ್ಟ್ ಮಾಡೋಣವಾ? ಓಕೆ, ಒನ್ಸ್ ಅಗೇನ್ ವೆಲ್ಕಮ್ ಟು discussion of chapter number 5, analysis of univariate data. Data with regard to a single variable is called univariate data. ಹಾಗಾದರೆ ಇಲ್ಲಿ ಚಾಪ್ಟರ್ ಹೆಸರು ಏನಿದೆ, ಅನಾಲಿಸಿಸ್ ಆಫ್ ಯೂನಿವೇರಿಯೇಟ್ ಡಾಟಾ ಅಂತ ಇದೆ ಅಲ್ವಾ. ಹಾಗಾದರೆ ಇಲ್ಲಿ ಅನಾಲಿಸಿಸ್ ಆಫ್ ಯೂನಿವೇರಿಯೇಟ್ ಡಾಟಾದಲ್ಲಿ ಯೂನಿವೇರಿಯೇಟ್ ಡಾಟಾ ಅಂದರೆ ಒಂದು ಸಿಂಗಲ್ ಡಾಟಾನ ನಾವು ಸ್ಟಡಿ ಮಾಡೋದು. ಯಾವ ಡಾಟಾನ ಸ್ಟಡಿ ಮಾಡೋದು? ಸಿಂಗಲ್ ವೇರಿಯಬಲ್ ಅಂತ ಹೇಳ್ಬಿಡ್ತಾರೆ. ಡಾಟಾ ಅದಕ್ಕಿಂತ ವೇರಿಯಬಲ್ ಅಂದರೆ ನಿಮ್ಗೆ ಗೊತ್ತಾಗಿರುತ್ತೆ ವರ್ಡ್ ಅಲ್ವಾ ಮೀನಿಂಗು. ಒಂದೇ ಒಂದು ವೇರಿಯಬಲ್, ಒಂದೇ ಒಂದು ಯೂನಿಟ್ನ ಸ್ಟಡಿ ಮಾಡೋದು. ಸಿಂಗಲ್ ವೇರಿಯಬಲ್ನ ನಾವು ಸ್ಟಡಿ ಮಾಡೋದನ್ನು, ಓಕೆನಾ, ಒಂದು ಸ್ಟಡಿ ಮಾಡೋವಂಥ ಕಾನ್ಸೆಪ್ಟ್ನ ಅನಾಲಿಸಿಸ್ ಆಫ್ ಯೂನಿವೇರಿಯೇಟ್ ಡಾಟಾ ಅಂತ ಕರಿತೀವಿ. ಹಾಗಾದರೆ ಅರ್ಥ ಆಯ್ತಲ್ಲ, ಈ ಚಾಪ್ಟ್ರಲ್ಲಿ ನಾವು ಯಾವುದೇ ಟಾಪಿಕ್ ಡಿಸ್ಕಸ್ ಮಾಡಿದರೂ ಸಿಂಗಲ್ ವೇರಿಯಬಲ್ ಅಷ್ಟೇ ಇರಬೇಕು. ಸಿಂಗಲ್ ವೇರಿಯಬಲ್ನ ಮಾತ್ರ ಸ್ಟಡಿ ಮಾಡೋಂಥದ್ದಾಗಿರಬೇಕು. ಸಿಂಗಲ್ ವೇರಿಯಬಲ್ ಬಿಟ್ಟು 2 ವೇರಿಯಬಲ್ನ ನಾವು ಇಲ್ಲಿ ಸ್ಟಡಿ ಮಾಡಲ್ಲ. ಹಾಗಾದರೆ ಸಿಂಗಲ್ ವೇರಿಯಬಲ್ನ ಅನಲೈಸ್ ಮಾಡೋದನ್ನು, ಸ್ಟಡಿ ಮಾಡೋದನ್ನು ಸ್ಟಾರ್ಟ್ ಮಾಡ್ತಾ ಹೋದಾಗ ಇದರಲ್ಲಿ ಜನರಲಿ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಆರ್ ಕ್ಯಾರೆಕ್ಟರೈಸ್ಡ್ ಬೈ ದಿ ಫಾಲೋಯಿಂಗ್ ಮೆಸರ್ಸ್. ಕೆಳಗೆ ಇರುವಂಥ ಕೆಲವು ಮೆಸರ್ಮೆಂಟ್ ಮೂಲಕ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಹೇಳ್ತಾ ಹೋಗ್ತಾನಂತೆ. ಅದರಲ್ಲಿ ನಂಬರ್ 1 ಮೆಸರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ. Measures of central tendency. Next, measures of dispersion. Next, measures of skewness. Measures of skewness. Next, fourth one, measures of kurtosis. In this chapter we want to analyze the single variable. That single variable belongs to these concepts. ನಾವು ಏನು ಸಿಂಗಲ್ ವೇರಿಯಬಲ್ನ ಸ್ಟಡಿ ಮಾಡಬೇಕು ಅಂತ ಹೇಳ್ತಾ ಇದ್ದೀವಿ ಮಕ್ಕಳೇ, ಅದು ಈ ಎಲ್ಲ ಕೆಳಗಡೆ ಇರುವಂಥ ಟಾಪಿಕಲ್ಲಿ ನಾವು ಕಲಿತಾ ಹೋಗ್ತೀವಿ. ಹಾಗಾದರೆ ಈ ಟಾಪಿಕ್ಸ್ ಯಾವುದು? ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಕನೆಕ್ಷನ್ಸ್ ಇರೋಂಥ ಟಾಪಿಕ್ಸು. ಮೆಸರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ, ಮೆಸರ್ಸ್ ಆಫ್ ಡಿಸ್ಪರ್ಷನ್, ಮೆಸರ್ಸ್ ಆಫ್ ಸ್ಕ್ಯೂನೆಸ್, ಮೆಸರ್ಸ್ ಆಫ್ ಕರ್ಟೋಸಿಸ್. ಹಾಗಾದರೆ ಈ ರೀತಿಯಾದಂಥ ಕಾನ್ಸೆಪ್ಟಲ್ಲಿ ಫಸ್ಟ್ ಮೆಸರ್ಸ್ ಮಾಡ್ತಾ ಹೋಗ್ತೀವಿ, ಮೆಸರ್ಮೆಂಟ್ ಮಾಡ್ತಾ ಹೋಗೋದು. ಹಾಗಾದರೆ ಕ್ಯಾಲ್ಕುಲೇಷನ್ಸ್ ಮಾಡ್ತಾ ಹೋಗ್ತೀವಿ, ಸ್ಟಡಿ ಮಾಡ್ತಾ ಹೋಗ್ತೀವಿ ಅನ್ನೋದನ್ನು ನಾವು ಮೆಸರ್ಸ್ ಅಂತ ಕರಿತೀವಿ. ಹಾಗಾದ್ರೆ ನಾವು ಇಲ್ಲಿ ಸ್ಟಡಿ ಮಾಡೋದು, ಕ್ಯಾಲ್ಕುಲೇಷನ್ಸ್ ಮಾಡೋದು ಯಾವುದ್ರ ಬಗ್ಗೆ? ಸೆಂಟ್ರಲ್ ಟೆಂಡೆನ್ಸಿ ಅಂತ ಹೇಳಿದ್ದಾರೆ. ಹಾಗಾದರೆ ಸೆಂಟ್ರಲ್ ಟೆಂಡೆನ್ಸಿ ಅಂದರೆ ಇಲ್ಲಿ ಏನು ಸ್ಟಡಿ ಮಾಡ್ತೀವಿ ಅಂದರೆ ಒಂದು ಆ್ಯಾವ್ರೇಜ್ ಕಾನ್ಸೆಪ್ಟ್ನ ಸ್ಟಡಿ ಮಾಡ್ತಾ ಹೋಗ್ತೀವಿ. ಯಾವ ಕಾನ್ಸೆಪ್ಟ್ನ ಸ್ಟಡಿ ಮಾಡ್ತೀವಿ? ಆ್ಯಾವ್ರೇಜಸ್ ಕಾನ್ಸೆಪ್ಟ್ನ ಸ್ಟಡಿ ಮಾಡ್ತಾ ಹೋಗೋದೆ ಆ್ಯಾವ್ರೇಜಸ್ ಕಾನ್ಸೆಪ್ಟ್ನ ಸ್ಟಡಿ ಮಾಡೋಂಥ ಕಾನ್ಸೆಪ್ಟ್ ಬೇರೆ ಯಾವುದೂ ಅಲ್ಲ, ಸೆಂಟ್ರಲ್ ಟೆಂಡೆನ್ಸಿ. ಸೆಂಟ್ರಲ್ ಟೆಂಡೆನ್ಸಿ ನಥಿಂಗ್ ಬಟ್ ಸ್ಟಡಿ ಆಫ್ ಆ್ಯಾವ್ರೇಜಸ್. ಓಕೆ, ರೈಟ್. ಈ ಒಂದು ಟಾಪಿಕ್ ಆದಮೇಲೆ ನೆಕ್ಸ್ಟ್ ಬರೋದು ಮೆಸರ್ಸ್ ಆಫ್ ಡಿಸ್ಪರ್ಷನ್. ಹಾಗಾದರೆ ಇಲ್ಲಿ ಡಿಸ್ಪರ್ಷನ್ನ ನಾವು ಸ್ಟಡಿ ಮಾಡಬೇಕು, ಮೆಸರ್ ಮಾಡಬೇಕು ಅಂತ ಬಂದಾಗ ಈ ಡಿಸ್ಪರ್ಷನಲ್ಲಿ ಏನು ಸ್ಟಡಿ ಮಾಡ್ತೀವಿ ಅಂದರೆ ವೇರಿಯೇಷನ್ ಕಾನ್ಸೆಪ್ಟ್ನ ಸ್ಟಡಿ ಮಾಡ್ತಾ ಹೋಗ್ತೀವಿ. ಯಾವ ಕಾನ್ಸೆಪ್ಟ್ನ ಸ್ಟಡಿ ಮಾಡ್ತೀವಿ? ವೇರಿಯೇಷನ್ ಕಾನ್ಸೆಪ್ಟ್ನ ಸ್ಟಡಿ ಮಾಡೋಂಥದ್ದೇ ಡಿಸ್ಪರ್ಷನ್ಸ್ ಆಗಿರುತ್ತೆ. ಓಕೆ, ರೈಟ್. ನೆಕ್ಸ್ಟ್ ಸ್ಕ್ಯೂನೆಸ್ಸಲ್ಲಿ ಒಂದು ಸಿಮಿಟ್ರಿಕಲ್ ಕಾನ್ಸೆಪ್ಟ್ನ ಸ್ಟಡಿ ಮಾಡ್ತಾ ಹೋಗ್ತೀವಿ. ಅದನ್ನು ಸಿಮಿಟ್ರಿಕಲ್ ಆಪೋಸಿಟ್ ಅಸೆಮೆಟ್ರಿಕ್ ಅಂತೇಳಿ ಇಲ್ಲಿ ಕೊಟ್ಟಿದ್ದಾರೆ. ಸೊ ಹಾಗಾದರೆ ಇಲ್ಲಿ ಅಸೆಮೆಟ್ರಿಕ್ ಕಾನ್ಸೆಪ್ಟ್ನ ಹಿಡ್ಕೊಂಡು ಸಿಮಿಟ್ರಿಕಲ್ ಆ್ಯಂಡ್ ಅಸೆಮೆಟ್ರಿಕಲ್ ಅಂತ ವರ್ಡ್ ಕೇಳಿರ್ಬೋದು, ನಿಮಗೆ ಗೊತ್ತಿಲ್ಲ ಅಂದರೆ ಆ ಟಾಪಿಕ್ ಬಂದಾಗ ಡಿಸ್ಕಸ್ ಮಾಡಿದಾಗ ಗೊತ್ತಾಗುತ್ತೆ. ಅದರಲ್ಲಿ ಏನು ಡಿಸ್ಕಸ್ ಮಾಡ್ತೀವಿ? ಅಸೆಮೆಟ್ರಿಕಲ್, ASYMMETRIC ಅಸೆಮೆಟ್ರಿಕ್ ಅನ್ನೋ ಕಾನ್ಸೆಪ್ಟ್ನ ನಾವು ಇಲ್ಲಿ ಸ್ಟಡಿ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ಇಲ್ಲಿ ಕರ್ಟೋಸಿಸ್ ಅಂತ ಇದೆ, ಅಂದರೆ ಇಲ್ಲಿ ಪೀಕ್ಡ್ನೆಸ್ ಅನ್ನೋ ಕಾನ್ಸೆಪ್ಟ್ನ ಸ್ಟಡಿ ಮಾಡ್ತಾ ಹೋಗ್ತೀವಿ. ಯಾವ ಕಾನ್ಸೆಪ್ಟ್ನ ಸ್ಟಡಿ ಮಾಡ್ತಾ ಹೋಗ್ತೀವಿ? ಕರ್ಟೋಸಿಸಲ್ಲಿ
ಪೀಕ್ಡ್ನೆಸ್ ಕಾನ್ಸೆಪ್ಟನ್ನ ಸ್ಟಡಿ ಮಾಡ್ತೀವಿ. ಹಾಗಾದರೆ ಒಂದು ಈ ಸಿಂಗಲ್ ವೇರಿಯಬಲ್ಗೆ ಸಂಬಂಧಪಟ್ಟಂಥ ಸೆಂಟ್ರಲ್ ಟೆಂಡೆನ್ಸಿಯಲ್ಲಿ ಆ್ಯಾವ್ರೇಜ್ನ ಡಿಸ್ಕಸ್ ಮಾಡಬೇಕು. ಡಿಸ್ಪರ್ಷನ್ಸಲ್ಲಿ ಒಂದು ಸಿಂಗಲ್ ವೇರಿಯಬಲ್ನ ಹಿಡ್ಕೊಂಡು ವೇರಿಯೇಷನ್ನ ಸ್ಟಡಿ ಮಾಡಬೇಕು. ಸ್ಕ್ಯೂನೆಸ್ಸಲ್ಲಿ ಸಿಂಗಲ್ ವೇರಿಯಬಲ್ನ ಹಿಡ್ಕೊಂಡು ಅಸೈಮೆಟ್ರಿಕ್ ಕಾನ್ಸೆಪ್ಟನ್ನ ಸ್ಟಡಿ ಮಾಡಬೇಕು. ಕರ್ಟೋಸಿಸಲ್ಲಿ ಸಿಂಗಲ್ ವೇರಿಯಬಲ್ನ ಹಿಡ್ಕೊಂಡು ಪೀಕ್ಡ್ನೆಸ್ನ ಕಂಡುಹಿಡಿಬೇಕು. ಓಕೆನಾ? ಈ ರೀತಿಯಾದಂಥ ಮೆಸರ್ಮೆಂಟ್ಸ್ಗಳನ್ನು ಏನೇ ಮೆಸರ್ ಮಾಡಿದ್ರು ಒಂದು ಸಿಂಗಲ್ ವೇರಿಯಬಲ್ ಮೂಲಕ ನಾವು ಸ್ಟಡಿ ಮಾಡ್ತಾ ಹೋಗೋಂಥ ಕಾನ್ಸೆಪ್ಟ್ಸೇ ಅನಾಲಿಸಿಸ್ ಆಫ್ ಯೂನಿವೇರಿಯೇಟ್ ಡಾಟಾ. ಹಾಗಾದರೆ ಅನಾಲಿಸಿಸ್ ಆಫ್ ಯೂನಿವೇರಿಯೇಟ್ ಡಾಟಾದಲ್ಲಿ ಇಷ್ಟೆಲ್ಲ ಕಾನ್ಸೆಪ್ಟ್ನ ಸ್ಟಡಿ ಮಾಡ್ತೀವಿ ಅಂತ ಹೇಳಿ ನಾವು ಅರ್ಥ ಮಾಡ್ಕೊಂಡ್ವಿ. ಇನ್ ದೋಸ್ ಟುಡೇ ವಿ ಸ್ಟಾರ್ಟ್ ಫಸ್ಟ್ ಒನ್ ಈಸ್ ಮೆಸರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ ರಿಲೇಟೆಡ್ ಟು ದಿ ಸ್ಟಡಿ ಆಫ್ ಆ್ಯಾವ್ರೇಜಸ್. ಹಾಗಾದ್ರೆ ಇವತ್ತಿನ ಕ್ಲಾಸಲ್ಲಿ ನಾವು ಮೆಸರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ ಅಂತ ಏನು ಇಲ್ಲಿದೆ ಅಲ್ವಾ, ಒಂದು ಆ್ಯಾವ್ರೇಜಿಗೆ ಕಾನ್ಸೆಪ್ಟಿಗೆ ಸಂಬಂಧಪಟ್ಟಿದ್ದು, ಇದನ್ನು ತಗೊಂಡು ಸ್ಟಾರ್ಟ್ ಮಾಡ್ತಾ ಹೋಗೋಣಂತೆ. ಹಾಗಾದ್ರೆ ಲೆಟ್ ಸ್ಟಾರ್ಟ್. ಸೊ ಹಾಗಾದರೆ ಯಾವುದದು ಕಾನ್ಸೆಪ್ಟು? ಮೆಸರ್ಸ್ ಆಫ್ ಇದೆಲ್ಲ ರಬ್ ಮಾಡ್ತೀನಿ ಮಕ್ಕಳೇ, ಬೋರ್ಡ್ ಬೇಕಾಗುತ್ತೆ ನನಗೆ. Next, measures of central tendency. Okay, first topic. Central tendency. ಹಾಗಾದ್ರೆ ಸೆಂಟ್ರಲ್ ಟೆಂಡೆನ್ಸಿ ಸ್ಟಡಿ ಮಾಡೋದ್ರಲ್ಲಿ ನಥಿಂಗ್ ಬಟ್ ಯಾವುದು? ಕಾನ್ಸೆಪ್ಟ್ ಆವ್ರೇಜಸ್. ನಾವು ಆ್ಯಾವ್ರೇಜಸ್ ಬಗ್ಗೆ ಸ್ಟಡಿ ಮಾಡ್ತಾ ಹೋಗೋಣಂತೆ. ಓಕೆ, ಇನ್ ಎ ಪ್ರೀವಿಯಸ್ ಚಾಪ್ಟರ್ ಡಾಟಾ ಕಲೆಕ್ಷನ್ ಆ್ಯಂಡ್ ಪ್ರೆಸೆಂಟೇಷನ್ ಆಫ್ ಡಾಟಾ ವರ್ ಡಿಸ್ಕಸ್ಡ್. ಲಾಸ್ಟ್ ಕ್ಲಾಸಲ್ಲಿ ನಾವು ಡಾಟಾನ ಹೆಂಗೆ ಕಲೆಕ್ಟ್ ಮಾಡಿ ಪ್ರೆಸೆಂಟೇಷನ್ ಮಾಡಬೇಕು ಅಂತೇಳಿ ಅರ್ಥ ಮಾಡ್ಕೊಂಡ್ವಿ. ಅಲ್ಲಿ ಕಲೆಕ್ಟ್ ಮಾಡೋಂಥ ಡಾಟಾ ನಾವು ಸೆಕೆಂಡ್ ಚಾಪ್ಟ್ರಲ್ಲಿ ಆರ್ಗನೈಸೇಷನ್ ಆಫ್ ಡಾಟಾದಲ್ಲಿ ಅರ್ಥ ಮಾಡ್ಕೊಂಡ್ಮೇಲೆ ಪ್ರೆಸೆಂಟೇಷನ್ ಟ್ಯಾಬ್ಯುಲೇಷನಲ್ಲಿ ಕಲ್ತಿದ್ದೀವಿ. ಕ್ಲಾಸಿಫಿಕೇಷನ್ ಆ್ಯಂಡ್ ಟ್ಯಾಬ್ಯುಲೇಷನ್ ನೋಡಿದ್ದೀವಿ, ಗ್ರಾಫ್ಸ್ ಆ್ಯಂಡ್ ಡಯಾಗ್ರಾಮ್ಸನ್ನು ನೋಡಿಲ್ಲ. ಬಟ್ ಒಂದು ಪ್ರೆಸೆಂಟೇಷನ್ ಅಂದರೆ ಒಂದು ಟ್ಯಾಬ್ಯುಲೇಷನಲ್ಲಿ ನಾವು ನೋಡ್ತಾ ಹೋದ್ವಿ. ಓಕೆನಾ? Even after this, one may often find the data complex either to remember or when a comparison between two or series is necessity. ಇಷ್ಟೆಲ್ಲ ನಾವು ಕಲೆಕ್ಟ್ ಮಾಡಿರೋಂಥ ಡಾಟಾನ ಪ್ರೆಸೆಂಟ್ ಮಾಡಿದರೂ ಕೂಡ ನಮಗೆ ಇಲ್ಲಿ ಕಂಪ್ಯಾರಿಸನ್ ಅನ್ನೋದು ನೆಸೆಸಿಟಿ ಇದ್ದೇ ಇರುತ್ತೆ. ಒಂದು ಕಾಂಪ್ಲೆಕ್ಸಿಟಿ ಡಾಟಾನ ಹಿಡ್ಕೊಂಡು ಕಂಪ್ಯಾರಿಸನ್ ಮಾಡೋವಂಥದ್ದು ನೆಸೆಸಿಟಿ ಇರ್ತಾ ಹೋಗುತ್ತೆ. ಸೊ ದಸ್ ಇನ್ ಆರ್ಡರ್ ಟು ರೆಡ್ಯೂಸ್ ದಿ ಕಾಂಪ್ಲೆಕ್ಸಿಟಿ of data and also make them comparable, it is essential that the data be reduced to one single figure. ಅಂದರೆ ಇಲ್ಲಿ ಹೇಳ್ತಾ ಇದ್ದಾರೆ, ನಾವು ಆ ಕಾಂಪ್ಲೆಕ್ಸಿಟಿ ಇರೋಂಥ ಡಾಟಾನ ರೆಡ್ಯೂಸ್ ಮಾಡೋದಕ್ಕೋಸ್ಕರ ಮತ್ತು ಕಂಪೇರ್ ಮಾಡ್ಕೊಳೋ ಒಂದು ಫೆಸಿಲಿಟಿನ ಕ್ರಿಯೇಟ್ ಮಾಡೋದಕ್ಕೋಸ್ಕರ ಇಲ್ಲಿ ಒಂದು ಸಿಂಗಲ್ ಡಾಟಾನ ಸಿಂಗಲ್ ಡಾಟಾಗೆ ರೆಡ್ಯೂಸ್ ಮಾಡೋವಂಥದ್ದು, ಸಿಂಗಲ್ ಫಿಗರಿಗೆ ರೆಡ್ಯೂಸ್ ಮಾಡೋವಂಥ ಒಂದು ನಮಗೆ ನೆಸೆಸಿಟಿ ಇದೆ, ವೆರಿ ಎಸೆನ್ಷಿಯಲ್ ಪಾರ್ಟ್ ಆಗಿದೆ ಅಂತೇಳಿ ಹೇಳ್ತಾ ಇದ್ದಾರೆ. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ಎಕ್ಸಾಂಪಲ್ ಏನು ಹೇಳ್ತಾ ಇದ್ದಾರೆ ಅಂದರೆ, ಈಗ ಒಂದು ಕಾಲೇಜಲ್ಲಿ ಒಂದು 100 ಸ್ಟೂಡೆಂಟ್ಸ್ ಇದ್ದಾರೆ ಅಂತ ಅಂದ್ಕೊಳ್ಳಿ. ಒಂದು ಕಾಲೇಜಲ್ಲಿ 100 ಸ್ಟೂಡೆಂಟ್ಸ್ ಇದ್ದಾರೆ ಅಂದರೆ ಎಕ್ಸಾಂಪಲ್ 100 ಸ್ಟೂಡೆಂಟ್ಸ್ ಡಿಫ್ರೆಂಟ್ ಸ್ಟೂಡೆಂಟ್ಸ್ ಇದ್ದಾರೆ ಅಂತ ಅಸ್ಯೂಮ್ ಮಾಡಿ. ಈ 100 ಸ್ಟೂಡೆಂಟ್ಸನ್ನು ಒಂದು ಕಾಲೇಜಲ್ಲಿ, ಯಾವ್ದು ಕಾಲೇಜಲ್ಲಿ ಇರೋಂಥ 100 ಸ್ಟೂಡೆಂಟ್ಸ್ನ ಅನದರ್ ಕಾಲೇಜಲ್ಲಿ ಇರೋಂಥ 80 ಸ್ಟೂಡೆಂಟ್ಸಿಗೆ ಕಂಪೇರ್ ಮಾಡಬೇಕು. ಹಾಗಾದರೆ ಇವರು 100 ಸ್ಟೂಡೆಂಟ್ಸ್, ಇವರು 80 ಸ್ಟೂಡೆಂಟ್ಸು. ಹಾಗಾದರೆ ಈ ಕಾಲೇಜಲ್ಲಿರೋಂಥ 100 ಸ್ಟೂಡೆಂಟ್ಸ್ ರಿಸಲ್ಟ್ನ 80 ಸ್ಟೂಡೆಂಟ್ಸಿಗೆ ಕಂಪೇರ್ ಮಾಡಬೇಕು. ಹಾಗಾದ್ರೆ ಹೆಂಗೆ ಕಂಪೇರ್ ಮಾಡೋಕ್ಕಾಗುತ್ತೆ? ಇದು ಕಾಂಪ್ಲೆಕ್ಸಿಟಿ ಒಂದು ಡಿಫಿಕಲ್ಟ್ ಆಗುತ್ತೆ, ಕಠಿಣ ಆಗ್ತಾ ಹೋಗುತ್ತೆ. ಹಾಗಾಗಿ ಇಲ್ಲಿ 100 ಜನನ 80 ಜನಕ್ಕೆ ಹೆಂಗೆ ಕಂಪೇರ್ ಮಾಡೋಣ? ಟಾಪರ್ನ ಕಂಪೇರ್ ಮಾಡೋಣ, ವೀಕರ್ ಕಂಪೇರ್ ಮಾಡೋಣವಾ, ಅಥವಾ ಆ್ಯಾವ್ರೇಜ್ ಮಾಡಬೇಕಾ, ಅಥವಾ ಟಾಪರ್ ಆ್ಯಾವ್ರೇಜ್ ಮಾಡಬೇಕಾ, ಅಥವಾ ಕ್ಯಾಸ್ಟ್ ವೈಸ್ ಮಾಡಬೇಕಾ, ಯಾವ ಥರ ಮಾಡಬೇಕು? ಸೊ ನೀವು ಹೇಳಿ, ನಿಮ್ಮ ಕಾಲೇಜಲ್ಲಿರುವಂಥ ಒಂದು 100 ಜನ ಬೇರೆ ಕಾಲೇಜಿಗೆ 100 ಜನ ಕಂಪೇರ್ ಮಾಡಿರಿ ಅಂದರೆ ಹೆಂಗೆ ಕಂಪೇರ್ ಮಾಡ್ತೀರಾ? ಸ್ಟೂಡೆಂಟ್ಸಿಗೆ 100ಗೂ 80ಗೂ. ಸೊ ವೆರಿ ಡಿಫಿಕಲ್ಟ್. ಸೊ ಈ ಡಿಫಿಕಲ್ಟಿನ ಈಸಿ ಮಾಡಬೇಕು, ವೆರಿ ಫಸ್ಟ್ ಪಾಯಿಂಟ್. ಆ್ಯಂಡ್ ಆಲ್ಸೋ ಇದು ಇಷ್ಟಿರೋಂಥ ಕಾಂಪ್ಲೆಕ್ಸಿಟಿ ಡಾಟಾ, ಒಂದು ಡಿಫಿಕಲ್ಟ್ ಡಾಟಾ ಏನು ಕಠಿಣ ಇದೆಯಲ್ಲ ಸ್ಟಡಿ ಮಾಡೋದಕ್ಕೆ, ಇಷ್ಟೊಂದು ಡಾಟಾನ, ಇವು ಎಲ್ಲ ಡಾಟಾನ ರೆಡ್ಯೂಸ್ ಮಾಡಬೇಕು. ಹಾಗಾದ್ರೆ ಈ ಡಾಟಾನ ರೆಡ್ಯೂಸ್ ಮಾಡಿ ಒಂದು ಸಿಂಪಲ್ ವೇಲಿ ಸ್ಟಡಿ ಮಾಡ್ಕೊಳೋದಕ್ಕೋಸ್ಕರ ಸಿಂಗಲ್ ಫಿಗರಿಗೆ ಕನ್ವರ್ಟ್ ಮಾಡಬೇಕು. ಆ ಮಾಡೋವಂಥ ಒಂದು ಪ್ರೋಸೆಸ್ಸೇ ನಾವು ಸ್ಟಡಿ ಮಾಡೋಂಥ ಚಾಪ್ಟ್ರು ಆ್ಯಾವ್ರೇಜಸ್, ದಟ್ ಈಸ್ ಸೆಂಟ್ರಲ್ ಟೆಂಡೆನ್ಸಿ. ಹಾಗಾದ್ರೆ ಆ್ಯಾವ್ರೇಜ್ ಮಾಡೋಣವಾ? ಆ್ಯಾವ್ರೇಜ್ ಅಂದರೆ ಏನು? 100 ಸ್ಟೂಡೆಂಟ್ಸಿಂದ ಇರೋಂಥ ಎಲ್ಲ ರಿಸಲ್ಟ್ನ ಕೌಂಟ್ ತೊಗೊಂಡು
ನಾವು ಆ್ಯಾವ್ರೇಜಾಗಿ ಎಷ್ಟು ಇದೆ ಪರ್ಫಾರ್ಮೆನ್ಸ್ ಈ ಕಾಲೇಜಿಂದ ಅಂದರೆ 80% ಇದೆ ಅಂತ ಅಂದ್ಕೊಳ್ಳೋಣ. ಆಗ 100 ಜನ ವಿದ್ಯಾರ್ಥಿಗಳ ಒಂದು ರಿಸಲ್ಟ್ನ ಇಟ್ಕೊಂಡು ಎಲ್ಲದನ್ನು ಕ್ಯಾಲ್ಕುಲೇಟ್ ಮಾಡ್ಕೊಂಡಾಗ ಈ ಕಾಲೇಜಿನ ಟೋಟಲ್ ಪರ್ಫಾರ್ಮೆನ್ಸ್ ಎಷ್ಟಿದೆ, 80% ಇದೆ ರಿಸಲ್ಟ್ ಅಂತ ಹೇಳ್ತೀವಿ. ಇದೇ ಥರ ಇಲ್ಲೂ ಕೂಡ ಇಲ್ಲಿರೋಂಥ 80 ಜನ ಸ್ಟೂಡೆಂಟ್ಸಿನ ಒಂದು ಆ್ಯಾವ್ರೇಜ್ ತೊಗೊಂಡಾಗ, ಆ್ಯಾವ್ರೇಜ್ ಅಂತ ಕರಿತೀವಲ್ವ, ಆ್ಯಾವ್ರೇಜಸ್ ಅಂತ ಇಲ್ಲಿ ಹೆಡ್ಡಿಂಗ್ ಇದೆ, ಆ್ಯಾವ್ರೇಜ್ ತೊಗೊಂಡಾಗ ಈ ಕಾಲೇಜಿನ SLC ರಿಸಲ್ಟ್ ಅಂತ ಅಂದ್ಕೊಂಡ್ರೆ ಇವ್ರದ್ದೊಂದು 75 ಇದೆ ಪರ್ಸೆಂಟೇಜ್. ಹಾಗಾದರೆ ಇಲ್ಲಿ 80% ರಿಸಲ್ಟು ಈ ಕಾಲೇಜ್, ಈ ಸ್ಕೂಲಿನ ಕಾಲೇಜ್ ಅಂತ ಹೇಳಿದ್ರಿಂದ ಇದು PUC ಅಂತ ಅಂದ್ಕೊಂಬಿಡಿ. ಈ ಕಾಲೇಜಿನಲ್ಲಿ PUC ರಿಸಲ್ಟ್ 80% ಬಂದಿದೆ, ಇನ್ನೊಂದು ಕಾಲೇಜಲ್ಲಿ PUC ರಿಸಲ್ಟ್ 75% ಬಂದಿದೆ. ಹಾಗಾದರೆ ಈ ಎಲ್ಲ 100 ಪರ್ಸನ್ಸ್ ಇರೋಂಥ 100 ಸ್ಟೂಡೆಂಟ್ಸ್ ಇರೋಂಥ ಇನ್ಫಾರ್ಮೇಷನ್ನ ನಾವು ಸಿಂಗಲ್ ನಂಬರಲ್ಲಿ ರೆಪ್ರೆಸೆಂಟ್ ಮಾಡಿದ್ದೀವಿ. 100ನ ಡಿಫ್ರೆಂಟ್ ವೆರೈಟಿ ಸ್ಟೂಡೆಂಟ್ಸಿನ ರಿಸಲ್ಟ್ಗಳನ್ನು ಕ್ಯಾಲ್ಕುಲೇಟ್ ಮಾಡಿ ಈ ಎಲ್ಲ ಬಿಗ್ ಡಾಟಾನ ಸಿಂಗಲ್ ಫಿಗರಿಗೆ ಕನ್ವರ್ಟ್ ಮಾಡಿದ್ದೀವಿ. ಅದು ಒಂದೇ ಒಂದು ಹೇಳುತ್ತೆ 80% ಅನ್ನೋದು ಎಲ್ರಿಗೂ ಸೇರಿ ರೆಪ್ರೆಸೆಂಟ್ ಆಗಿರೋಂಥ ನಂಬರ್. ಇದೇ ಥರ ಇಲ್ಲೂ ಆದರೂ ಸೇಮ್ ಕಾನ್ಸೆಪ್ಟೇ, ಎಲ್ಲ ಸ್ಟೂಡೆಂಟ್ಸಿನ ರಿಸಲ್ಟ್ನ ಕ್ಯಾಲ್ಕುಲೇಟ್ ಮಾಡಿಕೊಂಡು ಬಂದಿರೋಂಥ ಸಿಂಗಲ್ ಫಿಗರ್. ಈ ಸಿಂಗಲ್ ಫಿಗರ್ ನಮಗೇನಾಗುತ್ತೆ, 80% ಜಾಸ್ತಿ ಇದೆ, 75% ಕಡಿಮೆ ಇದೆ, 80ಗೂ 75ಗೂ 5 ಡಿಫ್ರೆನ್ಸ್ ಇದೆ, ಕಂಪೇರ್ ಮಾಡ್ಕೋಬೋದು. ಇದು ಒಂದೇ ಒಂದು ನಂಬರ್ ನೋಡಿ, ಇಷ್ಟೆಲ್ಲ ನಂಬರು ಒಂದೇ ನಂಬರಾಗಿ ರೆಪ್ರೆಸೆಂಟ್ ಮಾಡಿರೋದ್ರಿಂದ ನಮಗೆ ಈಸಿಯಾಗಿ ಐಡೆಂಟಿಫೈ ಮಾಡಿದ್ದಲ್ಲದೆ ಕಂಪೇರು ಮಾಡ್ಕೊಂಡ್ವಿ. ಈ ರೀತಿ ಮಾಡೋವಂಥ ಕಾನ್ಸೆಪ್ಟೇ ಆ್ಯಾವ್ರೇಜಸ್. ನಮ್ಮ ಕಾಲೇಜಿನ ರಿಸಲ್ಟ್ ಎಷ್ಟು ಈ ಸತಿ 50%, 60%, 100%, 100ಗೆ 100%, ದಟ್ ಈಸ್ ಆ್ಯಾವ್ರೇಜಸ್ ಒಂದು ಪರ್ಫಾರ್ಮೆನ್ಸ್. ಈ ರೀತಿ ಒಂದು ಮಾಡಬೇಕು. ಹಾಗಾಗಿ ಆನ್ ದ ಅದರ್ ಹ್ಯಾಂಡ್, ಇಫ್ ಈಚ್ ಆಫ್ ದ ಸೀರೀಸ್ ಮೇಕ್ಸ್ ರೆಪ್ರೆಸೆಂಟ್ ಇನ್ ಒನ್ ಫಿಗರ್, ಕಂಪ್ಯಾರಿಸಲ್ ವುಡ್ ಬಿ ನೆಸೆಸಿಟಿ. ಈ ಥರ ಮಾಡೋದ್ರಿಂದ ನಮಗೆ ಕಂಪೇರ್ ಮಾಡೋದು ಭಾಳ ಅವಶ್ಯಕತೆ ಇರೋದ್ರಿಂದ ನಮಗೆ ಹೆಲ್ಪ್ ಆಗುತ್ತೆ. ದಿಸ್ ಸಿಂಗಲ್ ಫಿಗರ್ ಸೊ ಒಬ್ಟೈನ್ಡ್ ಈಸ್ ನೌನ್ ಆ್ಯಸ್ ಆ್ಯಾವ್ರೇಜಸ್. ಈ ರೀತಿಯಾದಂಥ ಸಿಂಗಲ್ ಫಿಗರ್ಗಳನ್ನು ಒಬ್ಟೈನ್ ಮಾಡೋದೇ ಆ್ಯಾವ್ರೇಜ್ ಅಂತ ಕರಿತೀವಿ. ಆ್ಯಾವ್ರೇಜ್ ಅಂದರೆ ಏನು? ಸಿಂಗಲ್ ಫಿಗರ್ಸ್ನ ಒಬ್ಟೈನ್ ಮಾಡೋದು. ಒಬ್ಟೈನ್ಡ್ ಸಿಂಗಲ್ ಫಿಗರ್ಸ್ ಒಬ್ಟೈನ್ ಮಾಡಬೇಕು. ಬರೆಸ್ತೀನಿ, ಇನ್ನೂ ನೀಟಾಗಿ ಬೇರೆ ಡೆಫಿನೇಷನ್ಸ್ ಇದ್ದಾವೆ. Average is one which represent the entire data, lies between two extreme observation of the data, and it also gives an idea about the concentration of value around a central value. Hence they are known as measures of central tendency. ಹಾಗಾದ್ರೆ ಇಲ್ಲಿ ಏನು ಎಕ್ಸ್ಪ್ಲನೇಷನ್ಸ್ ಕೊಟ್ಟಿದ್ದಾರೆ, ಇಲ್ಲಿರೋಂಥ ಎಲ್ಲ ಡಾಟಾನು ಎಂಟೈರ್ ಡಾಟಾ ಎಲ್ಲದನ್ನು ಕನ್ಸಿಡರ್ ಮಾಡಿ, ಇಲ್ಲಿರೋಂಥ ಎಂಟೈರ್ ಡಾಟಾನ ಕನ್ಸಿಡರ್ ಮಾಡಿ ಈ ರೀತಿಯಾದಂಥ ಒಂದು ಸಿಂಗಲ್ ಫಿಗರ್ಸ್ನ ಒಂದು ಪಡ್ಕೊಳೋವಂಥದ್ದೇ ಆ್ಯಾವ್ರೇಜಸ್ ಆಗಿರುತ್ತೆ. ಇಲ್ಲಿ ಒಂದು ಸೆಂಟ್ರಲ್, ಇಷ್ಟೊಂದು ಡಾಟಾದಲ್ಲಿ ಒಂದು ಸೆಂಟ್ರಲ್ ವ್ಯಾಲ್ಯೂನ ಅಬ್ಸರ್ವ್ ಮಾಡ್ತೀವಿ. ಆ ಅಬ್ಸರ್ವ್ ಮಾಡೋಂಥ ಸೆಂಟ್ರಲ್ ವ್ಯಾಲ್ಯೂವೇ ಅದನ್ನೇ ಮೆಸರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ ಅಂತ ಕರಿತೀವಿ. ಸೆಂಟ್ರಲ್ ಟೆಂಡೆನ್ಸಿ ಮೀನ್ಸ್, ಮೆಸರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ ಮೀನ್ಸ್ ನಥಿಂಗ್ ಬಟ್ ಆ್ಯಾವ್ರೇಜಸ್. ಬೋತ್ ಆರ್ ಸೇಮ್. ಗೆಟಿಂಗ್ ಆ್ಯಾವ್ರೇಜ್, ಗೆಟಿಂಗ್ ಎ ಸಿಂಗಲ್ ನಂಬರ್ ಆಫ್ ಇನ್ಸ್ಟೆಡ್ ಆಫ್ ಸೋ ಮೆನಿ ನಂಬರ್ಸ್. ಭಾಳ ನಂಬರ್ ಪರವಾಗಿ ಸಿಂಗಲ್ ನಂಬರ್ನ ಪಡ್ಕೊಳೋದು, ಎಲ್ಲ ಭಾಳ ನಂಬರ್ನ ಪರವಾಗಿ ಒಂದು ನಂಬರ್ನ ಕ್ಯಾಲ್ಕುಲೇಟ್ ಮಾಡಿ ತೋರಿಸುವಂಥದ್ದು. ಈ ರೀತಿ ಸೆಂಟ್ರಲ್ ಅಂತ ಹೆಸರಿನಲ್ಲಿದೆ ನೋಡಿ, ಮಿಡಲ್ ಇರೋಂಥ ಒಂದು ವ್ಯಾಲ್ಯೂನ ನಾವು ಅಬ್ಸರ್ವ್ ಮಾಡೋವಂಥ ಒಂದು ಕಾನ್ಸೆಪ್ಟೇ ಮೆಸರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ, ದಟ್ ಈಸ್ ಆ್ಯಾವ್ರೇಜಸ್. ಸೊ ಹಾಗಾದರೆ ಮೆಸರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ ಅಂದ್ರೆ ಒಂದೇ, ಆ್ಯಾವ್ರೇಜಸ್ ಅಂತ ಒಂದೇ. ಹಾಗಾದರೆ ವಾಟ್ ಈಸ್ ದ ಮೀನಿಂಗ್ ಆಫ್ ಮೆಸರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ ಅಂದರೆ ನೀವೇನು ಬರೀಬೇಕಾಗುತ್ತೆ, ಆ್ಯಾವ್ರೇಜಸ್ ಮೀನಿಂಗ್ ಬರೋದು ತಪ್ಪೇನಿಲ್ಲ ಅಂತೇಳಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಓಕೆನಾ? ಸೊ ಇಲ್ಲಿ ಯಾವುದೇ ವ್ಯಾಲ್ಯೂಸ್ ಇರಲಿ, ಎಂಟೈರ್ ಡಾಟಾದಲ್ಲಿ ಎಂಥ ವ್ಯಾಲ್ಯೂಸ್ ಇರಲಿ, ನಾರ್ಮಲ್ ಆರ್ ಅಬ್ನಾರ್ಮಲ್ ವ್ಯಾಲ್ಯೂ, ಬೈ ಫೋಕಸಿಂಗ್ ಆಫ್ ಆಲ್ ದ ನಾರ್ಮಲ್ ಆ್ಯಂಡ್ ಅಬ್ನಾರ್ಮಲ್ ವ್ಯಾಲ್ಯೂಸ್, ಸೊ ದೆನ್ ಇಟ್ ಕನ್ವರ್ಟ್ಸ್ ಟು ಸಿಂಗಲ್ ನಂಬರ್. That is observation. That's observation is called as a measures of central tendency. ಸೊ ಯಾವುದೋ ಒಂದು ಡಾಟಾ ಇದೆ, ಸೆಟ್ ಆಫ್ ಡಾಟಾ ಇದೆ ಅಂದರೆ ಅದರಲ್ಲಿ ಎಷ್ಟೇ ಡಾಟಾ ಇರಲಿ, 100, 200, 500 ಎಷ್ಟೇ ಇರಲಿ, ಪ್ರತಿಯೊಂದು ಇನ್ಫಾರ್ಮೇಷನ್ನ, ಪ್ರತಿಯೊಂದು ಫಿಗರ್ನ ಸ್ಟಡಿ ಮಾಡಿ, ಅದು ನಾರ್ಮಲ್ ನಂಬರ್ ಆಗಿರಲಿ, ಅಬ್ನಾರ್ಮಲ್ ನಂಬರ್ ಆಗಲಿ, ಯಾವುದೇ ಆಗಲಿ, ಅದನ್ನೆಲ್ಲದಕ್ಕೂ ಇಂಪಾರ್ಟೆನ್ಸ್ ಕೊಟ್ಟು ಎಲ್ಲದನ್ನು ಮೈಂಡಲ್ಲಿ ಇಟ್ಕೊಂಡು ಸ್ಟಡಿ ಮಾಡಿ ಅದನ್ನು ಮೂಲಕ ಒಂದು ಸಿಂಗಲ್ ನಂಬರ್ ಆಗಿ ಕನ್ವರ್ಟ್ ಮಾಡೋವಂಥ ಒಂದು ಪ್ರೋಸೆಸ್ನ ಅಬ್ಸರ್ವ್ ಮಾಡೋವಂಥ ಒಂದು ಕಾನ್ಸಂಟ್ರೇಷನ್ನ ಇಲ್ಲಿ ಮೆಸರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ ಅಂತೇಳಿ ಕರಿತೀವಿ. ನಥಿಂಗ್ ಬಟ್ ಆ್ಯಾವ್ರೇಜಸ್. ಎಲ್ಲ ನಂಬರ್ ಪರವಾಗಿ ಒಂದು ನಂಬರ್ ಪಡ್ಕೊಳೋದು. ಅರ್ಥ ಆಯ್ತು ಅಂತ ಅಂದ್ಕೊಂಡಿದ್ದೀನಿ. ಹಾಗಾದರೆ ಇಲ್ಲಿ ಡೆಫಿನೇಷನ್ಸ್ ಕೊಟ್ಟಿದ್ದಾರೆ, ಆ ಡೆಫಿನೇಷನ್ನ ಬೋರ್ಡ್ ಮೇಲೆ ಬರೆಸ್ತೀನಿ. ಆಬ್ಜೆಕ್ಟಿವ್ಸ್ ಕೊಟ್ಟಿದ್ದಾರೆ, ಬೋರ್ಡ್ ಮೇಲೆ ಬರಿತಾ ಹೋಗ್ತೀನಿ. ನೆಕ್ಸ್ಟ್ ಆ ಕಾನ್ಸೆಪ್ಟ್ಸ್ಗಳನ್ನ ನೋಡ್ತಾ ನಾವು ಅರ್ಥ ಮಾಡ್ಕೊಂಡು ಹೋಗೋಣ.
First definitions. Definition. Central tendency. It is the property of concentration of the values around a central value central value in a data is called central tendency. Okay, ಫಸ್ಟ್ ಇಲ್ಲಿ ಸೆಂಟ್ರಲ್ ಟೆಂಡೆನ್ಸಿ ಅಂತೇಳಿ ಡೆಫಿನೇಷನ್ಸ್ ಕೊಟ್ಟಿದ್ದಾರೆ. ಹಾಗಾದ್ರೆ ಸೆಂಟ್ರಲ್ ಟೆಂಡೆನ್ಸಿ ಅನ್ನೋ ಡೆಫಿನೇಷನ್ ನೋಡ್ತಾ ಹೋದಾಗ ಇಟ್ ಈಸ್ ದಿ ಪ್ರಾಪರ್ಟಿ, ಇದೊಂದು ಪ್ರಾಪರ್ಟಿ ಅಂತೇಳಿ ಕನ್ಸಿಡರ್ ಮಾಡಿದ್ದಾರೆ. ಹಾಗಾದ್ರೆ ಈ ಪ್ರಾಪರ್ಟಿನ ಯಾವುದಕ್ಕೆ ಯೂಸ್ ಮಾಡ್ತಾ ಇದ್ದಾರೆ? ಇಟ್ ಈಸ್ ಪ್ರಾಪರ್ಟಿ ಆಫ್ ಕಾನ್ಸಂಟ್ರೇಷನ್ ಮಾಡೋದಕ್ಕೋಸ್ಕರ ಏನನ್ನ ಕಾನ್ಸಂಟ್ರೇಷನ್ ಮಾಡಬೇಕು? ಆಫ್ ದ ವ್ಯಾಲ್ಯೂಸ್. ಸೊ ಹಾಗಾದ್ರೆ ವ್ಯಾಲ್ಯೂಸ್ಗಳನ್ನು ಕಾನ್ಸಂಟ್ರೇಷನ್ ಮಾಡೋದಕ್ಕೋಸ್ಕರ ಇರೋಂಥ ಪ್ರಾಪರ್ಟಿ. ಹಾಗಾದ್ರೆ ಅದನ್ನು ಯಾವ ರೀತಿ ಕಾನ್ಸಂಟ್ರೇಷನ್ ಮಾಡಬೇಕು? ಅರೌಂಡ್ ಎ ಸೆಂಟ್ರಲ್ ವ್ಯಾಲ್ಯೂ ಕೊಟ್ಟಿರೋಂಥ ಒಂದು ವ್ಯಾಲ್ಯೂಸಲ್ಲಿ ಯಾವುದು ಸುತ್ತಮುತ್ತ ಅಬ್ಸರ್ವ್ ಮಾಡಿದಾಗ ಸೆಂಟ್ರಲ್ ಇರುತ್ತೆ ಅಂಥ ವ್ಯಾಲ್ಯೂನ ನಾವು ಸೆಂಟ್ರಲ್ ಟೆಂಡೆನ್ಸಿ ಅಂತ ಕರಿಬೇಕು. ಇನ್ನೇ ಡಾಟಾ ಅಂದರೆ ಕೊಟ್ಟಿರೋಂಥ ಒಂದು ಡಾಟಾದಲ್ಲಿ ಒಂದು ಇನ್ಫಾರ್ಮೇಷನ್ಸ್, ಈಗ ಎಕ್ಸಾಂಪಲ್ 10 ಇದೆ, 12 ಇದೆ, 13 ಇದೆ, 14 ಇದೆ, 15 ಇದೆ ಅಂತ ಅಂದ್ಕೊಳ್ಳಿ. ಓಕೆನಾ? 1 2 3 4 5 ನಂಬರ್ಸ್ ಇದೆ. ಈ 5 ನಂಬರ್ಸಲ್ಲಿ ಅಬ್ಸರ್ವ್ ಮಾಡ್ತಾ ಹೋದಾಗ ಒಂದು ಕಾನ್ಸಂಟ್ರೇಷನ್ಸ್ ಮಾಡಿದಾಗ ಒಂದು ಏನಪ್ಪ ಇಲ್ಲಿ ಪ್ರಾಪರ್ಟಿ ಅಪ್ಲೈ ಮಾಡ್ತಿದ್ದೀನಿ ಅಂದರೆ ಯಾವುದು ಸೆಂಟ್ರಲ್ ಯಾವುದು 13. ದಿಸ್ ಈಸ್ ಕಾಲ್ಡ್ ಆ್ಯಸ್ ಎ ಸೆಂಟ್ರಲ್ ಟೆಂಡೆನ್ಸಿ. ಇಸ್ ಇಟ್? ಇಷ್ಟೇ ಸಿಂಪಲ್. ಥಿಯರಿ ಪಾಯಿಂಟ್ ಆಫ್ ವ್ಯೂಗೆ ಇಷ್ಟು ಎಕ್ಸಾಂಪಲ್ ಎಕ್ಸ್ಪ್ಲನೇಷನ್ಸ್ ಕೊಟ್ಟಿದ್ದೀನಿ. ಈಗ ಮಿಡಲ್ ಇಲ್ಲಪ್ಪ, ಇನ್ನೊಂದು ನಂಬರ್ ಇದೆ ಅಂತ ಅನ್ಕೊಳ್ಳಿ, ಎಕ್ಸ್ಟ್ರಾ 15 ಅಂದರೆ 16 ಇದೆ. ಆಗ ಫಸ್ಟ್ 3 ಲಾಸ್ಟ್ 3 ಇದೆ. ನಾವೇನು ಮಾಡಬೇಕು? ಮಿಡಲ್ ಇರೋ 2 ವ್ಯಾಲ್ಯೂಸ್ ತೊಗೋಬೇಕು. ಅಲ್ಲಿಗೆ ಮಿಡಲ್ ವ್ಯಾಲ್ಯೂ ಇರೋ 2 ವ್ಯಾಲ್ಯೂಸ್ 13 ಪ್ಲಸ್ ಇನ್ನೊಂದು ಯಾವುದು 14, ಎರಡನ್ನ ಆ್ಯಡ್ ಮಾಡಿ ಡಿವೈಡ್ 2 ಮಾಡಬೇಕು. 2 ನಂಬರ್ ಆ್ಯಡ್ ಮಾಡಬೇಕಲ್ಲ, 2 ನಂಬರ್ ಇರೋದ್ರಿಂದ 2 ನಂಬರ್ನ ಆ್ಯಡ್ ಮಾಡಿ 2 ಮಾಡಬೇಕು. ಅಲ್ಲಿಗೆ 4 3 7 ಆಗುತ್ತೆ, 1 1 2 ಆಗುತ್ತೆ. 27 ಡಿವೈಡ್ ಬೈ 2 ಮಾಡಿದ್ರಿ, ಅಲ್ಲಿಗೆ ನಿಮಗೆ 13.5 ಬರುತ್ತೆ. ಈ 13.5 ಏನಾಗುತ್ತೆ? ಒಂದು ಸೆಂಟ್ರಲ್ ವ್ಯಾಲ್ಯೂ ಆಗುತ್ತೆ, ಸೆಂಟ್ರಲ್ ಟೆಂಡೆನ್ಸಿ ಆಗುತ್ತೆ. ಈ ರೀತಿ ಇರೋಂಥ ಒಂದು ಕಾನ್ಸೆಪ್ಟೇ ಸೆಂಟ್ರಲ್ ಟೆಂಡೆನ್ಸಿ. ಅರ್ಥ ಆಯ್ತಾ? ಸೊ ಹಾಗಾದ್ರೆ ಸೆಂಟ್ರಲ್ ಟೆಂಡೆನ್ಸಿಗೆ ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಓಕೆ, ನೋಡಿ ಈಸಿ ಇದೆ. ಇದು ಒಂದು ಪ್ರಾಪರ್ಟಿ, ಒಂದು ವ್ಯಾಲ್ಯೂಸ್ಗಳನ್ನು ಕಾನ್ಸಂಟ್ರೇಷನ್ಸ್ ಮಾಡ್ತಾ ಹೋಗುತ್ತೆ. ಎಂಥ ವ್ಯಾಲ್ಯೂಸ್ನ? ಸೆಂಟ್ರಲ್ ವ್ಯಾಲ್ಯೂಗಳನ್ನು ಕೊಟ್ಟಿರೋಂಥ ಡಾಟಾದಲ್ಲಿ. ಓಕೆನಾ? ಸೆಂಟ್ರಲ್ ವ್ಯಾಲ್ಯೂ. ಇದಾದಮೇಲೆ ನೆಕ್ಸ್ಟ್ ಮೆಸರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ ಅಂತ ಡೆಫಿನೇಷನ್ಸ್ ಕೊಟ್ಟಿದ್ದಾರೆ. ಈ ಮೆಸರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ ಅಂದರೆ ನಥಿಂಗ್ ಬಟ್ ಇನ್ನೊಂದು ವರ್ಡ್ ಏನು? ಆವ್ರೇಜಸ್.
ಹಾಗಾದರೆ ಸೆಂಟ್ರಲ್ ಟೆಂಡೆನ್ಸಿ ಮೆಸರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ ಅಂದ್ರೆ ಒಂದೇ, ಆವ್ರೇಜಸ್ ಅಂದ್ರೆ ಒಂದೇ. ಓಕೆನಾ? ಆದರೆ ಇಲ್ಲಿ ಡೆಫಿನೇಷನ್ಸ್ ಕೊಟ್ಟಿದೆ. ಇಟ್ ಈಸ್ ಎ ಸಿಂಗಲ್ ವ್ಯಾಲ್ಯೂ it is a single value that represent the represents the entire mass of data. ಓಕೆ, ಹಾಗಾದರೆ ಮೆಸರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ ಆರ್ ಆವ್ರೇಜಸ್ ಅಂದ್ರೆ ಏನು ಹೇಳಿದ್ದಾರೆ? ಇಟ್ ಈಸ್ ಎ ಸಿಂಗಲ್ ವ್ಯಾಲ್ಯೂ. ಇದು ಏನದು? ಸಿಂಗಲ್ ವ್ಯಾಲ್ಯೂ ಆಗಿರಬೇಕು. ಆ ಸಿಂಗಲ್ ವ್ಯಾಲ್ಯೂ ದಟ್ ರೆಪ್ರೆಸೆಂಟ್ಸ್ ಅಂದರೆ ಈ ಏನು ಸಿಂಗಲ್ ವ್ಯಾಲ್ಯೂ ಅಂತ ಹೇಳ್ತಾ ಇದ್ದೇವಲ್ಲ, ಈ ಒಂದು ಸಿಂಗಲ್ ನಂಬರ್, ದಟ್ ಸಿಂಗಲ್ ವ್ಯಾಲ್ಯೂ ರೆಪ್ರೆಸೆಂಟ್ ಮಾಡಬೇಕಂತೆ. ಏನು ರೆಪ್ರೆಸೆಂಟ್ ಮಾಡುತ್ತೆ? ದಿ ಎಂಟೈರ್, 2 ಟೈಮ್ಸ್ ಬರೆದ್ಬಿಟ್ಟಿದ್ದೀನಿ, ಎಂಟೈರ್ ಅಲ್ಲ, ಹಾಗಾದರೆ ಇಲ್ಲಿ ರೆಪ್ರೆಸೆಂಟ್ ಮಾಡೋದೇನು? ಎಂಟೈರ್ ಮಾಸ್ ಆಫ್ ದ ಡಾಟಾ. ಸೊ ಇರೋಂಥ ಮಾಸ್ ಆಫ್ ದ ಡಾಟಾ, ಎಂಟೈರ್ ಮಾಸ್ ಆಫ್ ದ ಡಾಟಾನ ಒಂದು ರೆಪ್ರೆಸೆಂಟ್ ಮಾಡೋದಕ್ಕೆ ಇರೋಂಥ ಒಂದೇ ಒಂದು ನಂಬರ್ನ ನಾವು ಮೆಸರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ ಅಂತೇಳಿ ಹೇಳ್ತಾ ಹೋಗ್ತೀವಿ. ಸೊ ಓಕೆನಾ? ಇದಕ್ಕೆ ಎಕ್ಸಾಂಪಲ್ ಕೊಡೋದಾದರೆ ನಿಮ್ಮದು SLC ರಿಸಲ್ಟೇ ತೊಗೊಳ್ಳಿ. ಓಕೆನಾ? SLC ರಿಸಲ್ಟ್ ತೊಗೊಂಡಾಗ ಕನ್ನಡ ಒಂದು 90 ಇದೆ, ಇಂಗ್ಲೀಷು ಅಲ್ಲಿಗೊಂದು 75 ಇದೆ, ನೆಕ್ಸ್ಟ್ ಹಿಂದಿ 76 ಇದೆ, ಮ್ಯಾಥಮೆಟಿಕ್ಸು 55 ಇದೆ, ನೆಕ್ಸ್ಟ್ ಸೋಷಿಯಲ್ ಸೈನ್ಸ್ ಒಂದು 72 ಇದೆ, ಸೋಷಿಯಲ್ ಸೈನ್ಸು ನೆಕ್ಸ್ಟ್ 63 ಇದೆ ಅಂತ ಅಂದ್ಕೊಳ್ಳಿ, ಅಸ್ಯೂಮ್ ಮಾಡಿ. ಆದರೆ SLCಯಲ್ಲಿ ಬಂದಿರೋಂಥ ನಿಮ್ಮ ಒಂದು ಮಾರ್ಕ್ಸ್ಗಳನ್ನು ನಾನು ಸುಮ್ಮನೆ ಅಸ್ಯೂಮ್ ಮಾಡಿ ಯಾವುದೋ ಒಬ್ಬರು ಪರ್ಸನ್ಸಿಂದ ಬರೆದಿದ್ದೀನಿ. ಈಗೆಲ್ಲ ಸೇರಿಸಿ ನಿಮ್ಮ ಸ್ಕೋರು ಪರ್ಸೆಂಟೇಜ್ ಎಷ್ಟಪ್ಪ ಅಂತ ಹೇಳಿ ಯಾರಾದರೂ ಕೇಳಿದಾಗ ಇದೊಂದು ಅಗ್ರಿಗೇಟ್ ಮಾಡಿದರೆ ಒಂದು 70% ಬರುತ್ತೆ ಅಂತ ಅಂದ್ಕೊಳ್ಳೋಣ. 70 ಅಥವಾ 65 ಬರುತ್ತೆ ಅಂತ ಅಂದ್ಕೊಳ್ಳೋಣ. 65%, ಇದು 90, 70 ಇರೋದು. ಓಕೆ, 68% ಬರುತ್ತೆ ಅಂತ ಅಸ್ಯೂಮ್ ಮಾಡಿದ್ದೀನಿ. ಹಾಗಾದರೆ ಇಲ್ಲಿ 6 ಸಬ್ಜೆಕ್ಟಿನ ಮಾರ್ಕ್ಸ್ಗಳು ನಾವು 1% ರೆಪ್ರೆಸೆಂಟ್ ಮಾಡ್ತಿದ್ದೀವಿ. ಎಲ್ಲಾದರೂ ನೀವು ಸ್ಟೂಡೆಂಟ್ಸು ರಿಸಲ್ಟ್ ಏನಾಯ್ತಪ್ಪ ಅಂದರೆ ನನ್ನ ಕನ್ನಡ 90, ಇಂಗ್ಲೀಷ್ 75, ಹಿಂದಿ 76, ಮ್ಯಾಥ್ಸ್ 55 ಅಂತೇಳಿ ಲೀಸ್ಟ್ ಒಪ್ಪಿಸ್ತೀರಾ? ನೋ, ನೆವರ್. ಎಷ್ಟಪ್ಪ ನಿಮ್ಮ ರಿಸಲ್ಟು, ಏನಾಯಿತು, ಏನೋ ರಿಸಲ್ಟು ಪಾಸ್ ಆಯ್ತಾ, ಏನಾಯಿತು ಅಂದಾಗ ಮಾಸ್ ಆಯ್ತು, ನನಗೆ 76% ಬಂತು, 68 ಬಂತು, 80 ಬಂತು, ಜಸ್ಟ್ ಪಾಸ್ ಆದೆ, ಒಂದು ಹೋಗಿದ್ದು ಕಣ, ಫೇಲ್ ಆಗಿದ್ದು ಕಣ, ಈ ಥರ ಎಲ್ಲ ರೆಪ್ರೆಸೆಂಟೇಷನ್ ಮಾಡ್ತೀರ. ಇಸ್ ಇಟ್? ಎಸ್, ರೈಟ್. ಇಲ್ಲಿ ರೆಪ್ರೆಸೆಂಟೇಷನ್ಸಲ್ಲಿ ನಾನು ಈಗ ಯಾವುದೋ ಒಂದು ಇಲ್ಲಿ ಎಕ್ಸಾಂಪಲ್ ತೊಗೊಂಡಾಗ ಯಾರೊಬ್ಬ ಪರ್ಸನ್ಸ್ ಇದ್ದಾನೆ, ಎಷ್ಟಪ್ಪ ನಿನ್ನ ಪರ್ಸೆಂಟೇಜ್ ಅಂದರೆ ನನ್ನ 68% ಸರ್ ಅಂತ ಹೇಳ್ತಾನೆ. ಹಾಗಾದರೆ ಅವ್ನ ರಿಸಲ್ಟ್ 68% ಅನ್ನೋದು ಒಂದು ಸಿಂಗಲ್ ವ್ಯಾಲ್ಯೂ. ಇಸ್ ಇಟ್? ಸಿಂಗಲ್ ವ್ಯಾಲ್ಯೂ. ಈ ಸಿಂಗಲ್ ವ್ಯಾಲ್ಯೂ ಕೊಟ್ಟಿರೋಂಥ ಎಂಟೈರ್ ಮಾಸ್ ಆಫ್ ದ ಡಾಟಾ ಪರವಾಗಿ ರೆಪ್ರೆಸೆಂಟೇಷನ್ಸ್ ಆಗ್ತಾ ಇದೆ. ಹಾಗಾದರೆ ಕೊಟ್ಟಿರೋಂಥ ಇಲ್ಲಿ ಕನ್ನಡ, ಇಂಗ್ಲೀಷ್, ಹಿಂದಿ, ಮ್ಯಾಥ್ಸ್, ಸೋಷಿಯಲ್ ಸೈನ್ಸ್ ಎಲ್ಲ ಸಬ್ಜೆಕ್ಟಿನ ಪರವಾಗಿ ಇದೊಂದು ಮಾಸ್ ಆಫ್ ಡಾಟಾ, ಎಂಟೈರ್ ವ್ಯಾಲ್ಯೂ, ಎಲ್ಲ ಸಬ್ಜೆಕ್ಟಿನ ವ್ಯಾಲ್ಯೂಸಿನ ಪರವಾಗಿ ಈ ನಂಬರ್ ರೆಪ್ರೆಸೆಂಟ್ ಆಗುತ್ತೆ. ಈ ಎಲ್ಲ ವ್ಯಾಲ್ಯೂಸ್ ಅನ್ನೋದನ್ನು ನಾವು ಎಂಟೈರ್ ಮಾಸ್ ಆಫ್ ಡಾಟಾ ಅಂತ ಕರಿತೀವಿ. ಈ ಎಲ್ಲ ಎಂಟೈರ್ ಮಾಸ್ ಆಫ್ ಡಾಟಾ ಪರವಾಗಿ ಒಂದೇ ಒಂದು ಸಿಂಗಲ್ ನಂಬರ್ ರೆಪ್ರೆಸೆಂಟೇಷನ್ ಆಗದೆ ಇದೇ SLC ನಿಮ್ಮ ರಿಸಲ್ಟೇ ನಾವು ಇಲ್ಲಿ ಎಕ್ಸಾಂಪಲ್ ಆವ್ರೇಜಿಗೆ ಅಂತ ಹೇಳ್ಬೋದು. ಆವ್ರೇಜ್ ಮೀನ್ಸ್ ಪರ್ಸೆಂಟೇಜ್ ನಿಮ್ಮದು ಅಂತೇಳಿ ತೊಗೋಬೋದು. ದಟ್ ಈಸ್ ಮೆಸರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ. ಅರ್ಥ ಆಯ್ತಾ? ಸೊ ಓಕೆ, ಇದಿಷ್ಟು ಆವ್ರೇಜ್ ಮೀನಿಂಗ್. ಹಾಗಾದರೆ ಆವ್ರೇಜ್ ಮೀನಿಂಗ್ ಗೊತ್ತಾಯಿತು. ನೆಕ್ಸ್ಟ್ ಏನು ಕಾನ್ಸೆಪ್ಟ್ ಇದೆ ನೋಡ್ತೋಗೋಣಂತೆ.
ನೆಕ್ಸ್ಟ್ ಕಾನ್ಸೆಪ್ಟ್ ಆಬ್ಜೆಕ್ಟಿವ್ಸ್ ಆಫ್ ಆವರೇಜಸ್. ಆಬ್ಜೆಕ್ಟಿವ್ಸ್ ಆಫ್ ಆವ್ರೇಜಿಂಗ್ ಅಂತ ಕೊಟ್ಟಿದ್ದಾರೆ. ಆವ್ರೇಜ್ ಅಂದರೆ ಒಂದು ಆವ್ರೇಜಿಂಗ್ ತಗೊಂತ ಹೋಗೋಣ. ಓಕೆ, ಇಲ್ಲಿ ಮಕ್ಕಳೇ ನಾನು ಆಗ್ಲಿಕ್ಕೆ ಹೇಳಿದೆ ನಿಮಗೆ ಯಾಕೆ ಈ ಚಾಪ್ಟರ್ ಕಲಿಬೇಕು ಅಂತ. ಅದು ಒಂದೊಂದೇ ಕ್ಲಾಸಲ್ಲಿ ನೀವು ಅರ್ಥ ಮಾಡ್ಕೊತೀರ ಅಂತ ಹೇಳಿದೆ ಅಲ್ವಾ. ಈಗ ಇಲ್ಲೇ ಹೇಳ್ತಾ ಇದ್ದಾರೆ ಆಬ್ಜೆಕ್ಟಿವ್ಸ್ ಆಫ್ ಆವ್ರೇಜ್. ಯಾಕೆ ನಾವು ಆವ್ರೇಜಸ್ನ ಸ್ಟಡಿ ಮಾಡಬೇಕು ಅಂದರೆ ಈ ಉದ್ದೇಶಕ್ಕೋಸ್ಕರ, ಈ ಕೆಳಗೆ ಹೇಳುವಂಥ ಉದ್ದೇಶಕ್ಕೋಸ್ಕರ ನಾವು ಆಬ್ಜೆಕ್ಟಿವ್ಸ್ ಇರೋದಕ್ಕೋಸ್ಕರ ನಾವು ಆವ್ರೇಜಸ್ನ ಸ್ಟಡಿ ಮಾಡಬೇಕು. ದಟ್ ಈಸ್ ಆಬ್ಜೆಕ್ಟಿವ್ಸ್, ಉದ್ದೇಶ. ಯಾವ ಉದ್ದೇಶಕ್ಕೋಸ್ಕರ ಆವ್ರೇಜ್ ಬೇಕು, ವೈ ನೀಡ್ ಆವ್ರೇಜ್, ಆವ್ರೇಜ್ ಯಾಕೆ ಬೇಕು, ಆವಾಗ ನೀವು ಆಬ್ಜೆಕ್ಟಿವ್ಸ್ನ ತಿಳ್ಕೋಬೇಕು. ಯಾಕಂದರೆ ಆವ್ರೇಜನ್ನು ಒಂದು ಸ್ಟಡಿ ಮಾಡುವಂಥ ಆಬ್ಜೆಕ್ಟಿವ್ ನಂಬರ್ 1 ಟು ಗೆಟ್ ಎ ಸಿಂಗಲ್ ವ್ಯಾಲ್ಯೂ. to get a single number, single value, single number ಅಂತ ವ್ಯಾಲ್ಯೂ ಹೇಳಿದರೆ, ವ್ಯಾಲ್ಯೂ ಮೀನ್ಸ್ ನಥಿಂಗ್ ಬಟ್ ನಂಬರ್, single value to represent the characteristics of the entire mass of data. Characteristics of the entire mass of data. Next 2, to facilitate comparison. To facilitate comparison. Okay, so here in this they gave 2 objectives of averaging. ಒಂದು 2 ಆಬ್ಜೆಕ್ಟಿವ್ಸ್ನ ಆವ್ರೇಜಿಂಗ್ ಸಂಬಂಧಪಟ್ಟಿದ್ದುಕೊಂಡಿದ್ದಾರೆ. ಸೊ ದಟ್ ದೀಸ್ ಆಬ್ಜೆಕ್ಟಿವ್ಸ್ ಆರ್ ಟು ಗೆಟ್ ಎ ಸಿಂಗಲ್ ವ್ಯಾಲ್ಯೂ ಟು ರೆಪ್ರೆಸೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಎಂಟೈರ್ ಮಾಸ್ ಆಫ್ ಡಾಟಾ, ನಂಬರ್ 1. ದ ನೆಕ್ಸ್ಟ್ ಒನ್ ಈಸ್ ಟು ಫೆಸಿಲಿಟೇಟ್ ಕಂಪ್ಯಾರಿಸನ್. 2 ಆಬ್ಜೆಕ್ಟಿವ್ಸ್ಗಳನ್ನು ನೋಡ್ತಾ ಹೋದ್ವಿ. ಅದರಲ್ಲಿ ನಂಬರ್ 1 ಟು ಗೆಟ್ ಪಡ್ಕೋಬೇಕಂತೆ, ಪಡ್ಕೋಬೇಕು ಏನು, ಸಿಂಗಲ್ ವ್ಯಾಲ್ಯೂ ಟು ರೆಪ್ರೆಸೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದಿ ಎಂಟೈರ್ ಮಾಸ್ ಆಫ್ ಡಾಟಾ. ಈಗ ಆಲ್ರೆಡಿ ಇದು ನಾನು ಮೆಸರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿಯಲ್ಲಿ ಎಕ್ಸ್ಪ್ಲನೇಷನ್ಸ್ ಮಾಡಿದ್ದೀನಿ. ಅಲ್ಲಿ ಏನೇ ಡೆಫಿನೇಷನ್ ಕಲ್ತಿದ್ದೀರಾ, ಮೆಸರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ ಆವ್ರೇಜ್ ಮೀನಿಂಗ್ ಕಲ್ತಿದ್ದೀರಾ. ಆ ಮೀನಿಂಗ್ ಎದಕ್ಕಿದೆ, ಒಂದು ಈ ಆಬ್ಜೆಕ್ಟಿವ್ ಇರೋದಕ್ಕೋಸ್ಕರ ಆ ಮೀನಿಂಗ್ ಕೊಟ್ಟಿರ್ತಾರೆ. ಹಾಗಾಗಿ ಅಲ್ಲಿಲ್ಲೂ ಸೇಮ್ ಇದೆ. ನಾವು ಹೇಳಿದ್ವಲ್ವಾ, ಎಂಟೈರ್ ಮಾಸ್ ಆಫ್ ಡಾಟಾನ ಒಂದು ಕ್ಯಾರೆಕ್ಟರ್ಸ್, ಅಲ್ಲಿ ಬರೋಂಥ ಎಲ್ಲ ಕ್ಯಾರೆಕ್ಟರಿಸ್ಟಿಕ್ಸ್ನ ಪರವಾಗಿ ಒಂದು ನಂಬರ್, ಒಂದು ಫಿಗರ್ಸ್ ರೆಪ್ರೆಸೆಂಟ್ ಆದರೆ ಸಾಕು. ಹಾಗಾಗಿ ಅದನ್ನೇ ಸಿಂಗಲ್ನ ಒಂದು ವ್ಯಾಲ್ಯೂನ ಪಡ್ಕೊಳ್ಳೋದಕ್ಕೋಸ್ಕರ ಎಂಟೈರ್ ಮಾಸ್ ಆಫ್ ಅಲ್ಲಿರೋಂಥ ಕ್ಯಾರೆಕ್ಟರಿಸ್ಟಿಕ್ಸ್ ಪರವಾಗಿ ಒಂದು ಉದ್ದೇಶ ಇಟ್ಕೊಂಡು ಆ್ಯಾವ್ರೇಜ್ನ ಸ್ಟಡಿ ಮಾಡಬೇಕು. ಆಗಲೇ ಹೇಳಿದ್ವಲ್ವಾ, ಒಂದು ಕಾಲೇಜ್ ಇದೆ ಅಂದಾಗ ಕಾಲೇಜಲ್ಲಿ 100 ಜನ ಸ್ಟೂಡೆಂಟ್ಸ್ ಇದ್ದಾರೆ ಅಂದರೆ ಆ 100 ಜನ ಸ್ಟೂಡೆಂಟ್ಸಿನ ಎಲ್ಲ ರಿಸಲ್ಟ್ಸ್ಗಳನ್ನು ನಾವು ತೊಗೊಂಡಾಗ ಎಷ್ಟು ಬಂದಿತ್ತು, 85% ಬಂದಿತ್ತು. ಹಾಗಾದ್ರೆ 100 ಜನ ಅನ್ನೋದು ಇನ್ಫಾರ್ಮೇಷನ್ಸು, ಇಲ್ಲಿ ಎಷ್ಟೊಂದು ಇನ್ಫಾರ್ಮೇಷನ್ಸು, ಇದನ್ನು ನಾವು ಎಲ್ಲ ಕ್ಯಾರೆಕ್ಟರಿಸ್ಟಿಕ್ಸ್ನ, ಎಲ್ಲ ಸ್ಟೂಡೆಂಟ್ಸಿನ ನಂಬರ್ನ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಕರಿತೀವಿ. ಇದೇ ಎಂಟೈರ್ ಮಾಸ್ ಆಫ್ ಡಾಟಾ. ಭಾಳ ಡಾಟಾ ಮಾಸ್ ಇದೆ, ಭಾಳ ಡಾಟಾ ಇದೆ, ಭಾಳ ಇನ್ಫಾರ್ಮೇಷನ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ. ಇದೆಲ್ಲದು 100 ಜನ ಸ್ಟೂಡೆಂಟ್ಸಿನ ಇನ್ಫಾರ್ಮೇಷನ ನಾವು ಒಂದೇ ನಂಬರಲ್ಲಿ 85% ಅಂತ ಸಿಂಗಲ್ಲಿ ವ್ಯಾಲ್ಯೂವಲ್ಲಿ ಹೇಳೋದು, ಸಿಂಗಲ್ ವ್ಯಾಲ್ಯೂವನ್ನು ಪಡ್ಕೊಳೋದೇ ಒಂದು ಆ್ಯಾವ್ರೇಜಸ್ ಆಗಿರೋದ್ರಿಂದ ಅದರ ಆಬ್ಜೆಕ್ಟಿವ್ಸ್ ಕೂಡ ನಂಬರ್ 1 ಒಂದು ಆಬ್ಜೆಕ್ಟಿವ್ಸ್ ಏನಾಗಿದೆ, ಸಿಂಗಲ್ ವ್ಯಾಲ್ಯೂ ಪಡ್ಕೊಳ್ಳೋಂಥ ಉದ್ದೇಶ ಆಗಿದೆ. ನೆಕ್ಸ್ಟ್ ಸೆಕೆಂಡ್ ಒನ್
ಟು ಫೆಸಿಲಿಟೇಟ್ ಕಂಪ್ಯಾರಿಷನ್. ಒಂದು ಕಂಪ್ಯಾರಿಷನ್ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು ಫೆಸಿಲಿಟಿ ಮಾಡ್ಕೋಬೇಕು, ಒಂದು ಫೆಸಿಲಿಟಿ ಇರಬೇಕು ನಮಗೆ. ಕಂಪ್ಯಾರಿಷನ್ ಅಂತ ಬಂದಾಗ ಆಗಲೇ ಎಕ್ಸಾಂಪಲ್ ಕೊಟ್ಟಿದ್ವಲ್ಲ, ಒಂದು ಕಾಲೇಜಲ್ಲಿ 100 ಸ್ಟೂಡೆಂಟ್ಸಿಂದು ರಿಸಲ್ಟ್ನ ಇನ್ನೊಂದು ಕಾಲೇಜಲ್ಲಂತ 80 ಸ್ಟೂಡೆಂಟ್ಸಿನ ರಿಸಲ್ಟಿಗೆ ಕಂಪೇರ್ ಮಾಡಬೇಕು ಅಂದಾಗ ನಾವು ಹೆಂಗೆ ಕಂಪೇರ್ ಮಾಡಬೇಕು ಡಿಫಿಕಲ್ಟ್ ಆಗುತ್ತೆ. ಅದನ್ನು ಫಸ್ಟು ಇಲ್ಲಿರೋಂಥ ಮಾರ್ಕ್ಸ್ ಡಾಟನ್ನು ಸಿಂಗಲ್ ವ್ಯಾಲ್ಯೂಗೆ ಕನ್ವರ್ಟ್ ಮಾಡ್ಕೋಬೇಕು. ಇಲ್ಲಿರೋ ವ್ಯಾಲ್ಯೂನ ಕನ್ವರ್ಟ್ ಮಾಡಿದಾಗ ಇಲ್ಲಿ 75% ರಿಸಲ್ಟ್ ಬಂದಿದೆ. ಈ ಒಂದು ಕಾಲೇಜಿಂದ 85% ರಿಸಲ್ಟ್ ಆದರೆ ಈ ಕಾಲೇಜಿನ ರಿಸಲ್ಟ್ 75% ಇದೆ. ಹಾಗಾದರೆ ಇಲ್ಲಿ ಕಂಪೇರ್ ಮಾಡಿದಾಗ ರಿಸಲ್ಟ್ ಜಾಸ್ತಿ ಬಂದಿರೋದು ಈ ಫಸ್ಟ್ ಕಾಲೇಜಿಂದು, ಅದೆಷ್ಟು 85%. ಹಾಗಾದರೆ ಎರಡೆರಡು ಸಿಂಗಲ್ ನಂಬರ್ನ ಹಿಡ್ಕೊಂಡು ಕಂಪ್ಯಾರಿಸನ್ ಮಾಡಿಲ್ವಾ? ಹಾಗಾಗಿ ಫಸ್ಟ್ ನಾವು ಮಾರ್ಕ್ಸ್ ಡಾಟಾನ ನಾವು ಸಿಂಗಲ್ ಡಾಟಾಗಿ ಮಾಡಿ ಆಮೇಲೆ ಕಂಪ್ಯಾರಿಸನ್ನ ಈ ರೀತಿಯಾಗಿ ಮಾಡ್ಕೋಬೋದು. ಈ ರೀತಿಯಾದಂಥ ಒಂದು ಕಂಪ್ಯಾರಿಸನ್ ಮಾಡ್ಕೊಳ್ಳೋ ಒಂದು ಉದ್ದೇಶಕ್ಕೋಸ್ಕರ ಆ್ಯಾವ್ರೇಜಿಂಗ್ನ ನೀವು ಸ್ಟಡಿ ಮಾಡಿ ಅಂಥೇಳಿ ಹೇಳ್ತಾ ಇದ್ದಾರೆ. ಅರ್ಥ ಆಯ್ತಾ? ಇದು ಆಬ್ಜೆಕ್ಟಿವ್ಸ್ ಆಫ್ ಆ್ಯಾವ್ರೇಜಸ್ 2 ಪಾಯಿಂಟ್ ಕೊಟ್ಟಿದ್ದಾರೆ. 2 ಪಾಯಿಂಟ್ನ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೆಕ್ಸ್ಟ್ ಅನದರ್ ಒಂದು ಸಬ್ ಟಾಪಿಕ್ ಎಸೆನ್ಷಿಯಲ್ಸ್ ಆಫ್ ಎ ಗುಡ್ ಆ್ಯಾವ್ರೇಜ್ ಅಂತೇಳಿ. ಯಾವುದು? ಎಸೆನ್ಷಿಯಲ್ಸ್ ಆಫ್ ಎ ಗುಡ್ ಆ್ಯಾವ್ರೇಜ್. Essentials of a good average. ಓಕೆ, ಈ ಕಾನ್ಸೆಪ್ಟಿನ ಬಗ್ಗೆ ಸ್ಟಡಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾ ಹೋದರೆ ಇಲ್ಲಿ ಎಸೆನ್ಷಿಯಲ್ಸ್ ಆಫ್ ಎ ಗುಡ್ ಆ್ಯಾವ್ರೇಜ್ ಅಂತೇಳಿ ಹೇಳ್ತಾ ಇದ್ದಾರೆ. ಅಂದರೆ ಒಂದು ಗುಡ್ ಆ್ಯಾವ್ರೇಜ್ ಅಂತ ಏನು ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ, ಸ್ಟಡಿ ಮಾಡ್ತೀವಿ, ಮೆಸರ್ ಮಾಡ್ತೀವಲ್ಲ, ಆ ಸ್ಟಡಿ ಮಾಡೋಂಥ ಆ್ಯಾವ್ರೇಜು ಗುಡ್ ಆ್ಯಾವ್ರೇಜ್ ಅಂತ ಅನ್ಸ್ಕೋಬೇಕಂದ್ರೆ ಅಲ್ಲಿರುವಂಥ ಎಸೆನ್ಷಿಯಲ್ಸ್ ಏನು ಅಂತೇಳಿ ಹೇಳ್ತಾ ಹೋಗ್ತಾರೆ. ಹಾಗಾದ್ರೆ ಗುಡ್ ಆ್ಯಾವ್ರೇಜ್ ಅಂತ ಅನ್ಸ್ಕೋಬೇಕಾದ್ರೆ ಏನೆಲ್ಲ ಎಸೆನ್ಷಿಯಲ್ಸ್ ಇರಬೇಕು? ಓಕೆನಾ? ಹಾಗಾದರೆ ಎಸೆನ್ಷಿಯಲ್ಸ್ ನಂಬರ್ 1, it should be easy. It should be easy to understand. Easy to understand and simple to calculate. ನೆಕ್ಸ್ಟ್ ಫಸ್ಟ್ ಏನು ಹೇಳಿದ್ದಾರೆ ನೋಡಿ, ಒಂದು ಗುಡ್ ಆ್ಯಾವ್ರೇಜ್ ಅಂತ ಅನ್ಸ್ಕೋಬೇಕಾದ್ರೆ ಅಲ್ಲಿ ಕ್ಯಾಲ್ಕುಲೇಟ್ ಮಾಡೋಂಥ ಕಾನ್ಸೆಪ್ಟ್ ಅಷ್ಟು ಇಟ್ ಶುಡ್ ಬಿ ಈಸಿ ಇರಬೇಕು. ಯಾವುದಕ್ಕೆ ಈಸಿ ಆಗಬೇಕು? ಟು ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಸಿಂಪಲ್ ಟು ಕ್ಯಾಲ್ಕುಲೇಟ್. ಅದನ್ನು ಅರ್ಥ ಮಾಡಿಕೊಂಡು ಅದನ್ನು ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಅದು ಭಾಳ ಸಿಂಪಲಾಗಿ ಈಸಿಯಾಗಿರಬೇಕು. ಈಸಿಯಾಗಿ ಅರ್ಥ ಮಾಡಿಕೊಂಡು ಸಿಂಪಲಾಗಿ ಕ್ಯಾಲ್ಕುಲೇಟ್ ಮಾಡೋ ರೀತಿ ಇದ್ದರೆ ಅದೇ ಗುಡ್ ಆ್ಯಾವ್ರೇಜ್ನ ಒಂದು ಎಸೆನ್ಷಿಯಲ್ ಅಂತೇಳಿ ಕರಿತಾ ಹೋಗ್ತೀವಿ. ಓಕೆನಾ? ಏನೇ ಸ್ಟಡಿ ಮಾಡಿ ಅದು ಸಿಂಪಲಾಗಿರಲಿ, ಈಸಿ ಇರಲಿ. ಈಸಿಯಾಗಿ ಅರ್ಥ ಆಗಬೇಕು, ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡಬೇಕು. ಆ ಥರ ಇದ್ದರೆ ಮಾತ್ರ ಅದು ಗುಡ್ ಆ್ಯಾವ್ರೇಜ್ ಅಂತೇಳಿ ಅನಿಸ್ಕೊಡುತ್ತೆ. ನಂಬರ್ 1. ನಂಬರ್ 2, ಅದು ಯಾವ ಥರ ಅಂತೇಳಿ ಹೋಗ್ತಾ ಪ್ರಾಬ್ಲಮ್ಸ್ ಮಾಡ್ಬೇಕಾದ್ರೆ ಗೊತ್ತಾಗುತ್ತೆ. ನೀವು ಲೆಕ್ಕ ಮಾಡ್ಬೇಕಾದ್ರೆ ಈಸಿ ಆದರೆ ಭಾಳ ಸಿಂಪಲ್ ಐತಪ್ಪ, ಈಸಿ ಅಂತ ಹೇಳ್ಬಿಡ್ತೀರಲ್ಲ, ಅದೇ ಗುಡ್ ಆ್ಯಾವ್ರೇಜ್. ಇಲ್ಲಪ್ಪ ಇದು ಭಾಳ ಕಷ್ಟ ಐತಿ, ಫಾರ್ಮುಲಾ ವೆರೈಟಿ ಫಾರ್ಮುಲಾ ಐತಿ, ಹಾಗೆ ಹೀಗೆ ಅಂತ ನೀವು ಥಿಂಕ್ ಮಾಡ್ತೀರಾ ಅಂದರೆ ಸೊ ಅದು ಏನಾಗುತ್ತೆ, ಸಿಂಪಲ್ ಆಗಲ್ಲ, ಡಿಫಿಕಲ್ಟ್ ಆಗುತ್ತೆ, ಅದು ಗುಡ್ ಆ್ಯಾವ್ರೇಜ್ ಅಂತ ಅನ್ಸ್ಕೊಡಲ್ಲ. ಓಕೆನಾ? ಸೊ ನೆಕ್ಸ್ಟ್, ಈ ಶುಡ್ ಬಿ ಬೇಸ್ಡ್ ಆನ್ based on all the observations.
ಹಾಗಾದರೆ ಗುಡ್ ಆ್ಯಾವ್ರೇಜ್ ಅಂತ ಅನ್ಸ್ಕೋಬೇಕಾದ್ರೆ ಇರುವಂಥ ಇನ್ನೊಂದು ಎಸೆನ್ಷಿಯಲ್ ಏನು ಹೇಳ್ತಾ ಇದ್ದಾರೆ ಅಂದರೆ ಇಲ್ಲಿ ಇಟ್ ಶುಡ್ ಬಿ ಬೇಸ್ ಆನ್, ಇದು ಯಾವ ಬೇಸ್ ಮೇಲೆ ಆಗಿರಬೇಕು ಅಂದರೆ ಆಲ್ ದ ಅಬ್ಸರ್ವೇಷನ್ಸ್, ಎಲ್ಲ ಅಬ್ಸರ್ವೇಷನ್ಸ್ ಮೇಲೆ ಬೇಸ್ ಆಗಿರಬೇಕು ಅಂತ ಹೇಳ್ತಾರೆ. ಹಾಗಾದರೆ ಎಕ್ಸಾಂಪಲ್ ತೊಗೊಳೋದಾದರೆ ಒಂದು ನಾವು SLCದೇ ತೊಗೊಂಡ್ವಲ್ವಾ, SLCದೇ ರಿಸಲ್ಟ್ ತೊಗೊಂಡಾಗ ಪ್ರತಿಯೊಂದು ಸಬ್ಜೆಕ್ಟ್ನ ನಾವು ಅಬ್ಸರ್ವ್ ಮಾಡಿ ಅದರದ್ದು ರಿಸಲ್ಟು 68% ಅಂತ ಹೇಳಿದ್ವಿ. ಅದರಲ್ಲಿ ಯಾವುದಾದ್ರೂ ನಾವು ಒಂದಾದ್ರೂ ನೆಗ್ಲೆಕ್ಟ್ ಮಾಡಿದ್ವಾ, ಕನ್ನಡ ಮಾರ್ಕ್ಸ್ ಬಿಟ್ಟು ಬೇರೆ ಎಲ್ಲ ಸಬ್ಜೆಕ್ಟ್ ಮಾರ್ಕ್ಸ್ನ ಆ್ಯಡ್ ಮಾಡೋದು, ಅಥವಾ ಇನ್ನೊಂದು ಯಾವುದೋ ಇಂಗ್ಲೀಷ್ ಸಬ್ಜೆಕ್ಟ್ನ ಬಿಟ್ಟು ಬೇರೆ ಸಬ್ಜೆಕ್ಟ್ನ ಆ್ಯಡ್ ಮಾಡಿ ರಿಸಲ್ಟ್ ಹೇಳೋದು, ಈ ಥರ ಮಾಡಿದ್ವಾ? ಈ ಥರ ಮಾಡೋ ಆಗಿಲ್ಲ. ಪ್ರತಿಯೊಂದು ಒಂದು ಸಬ್ಜೆಕ್ಟಿನ ಮಾರ್ಕ್ಸ್ಗಳನ್ನು ಒಂದು ಫೋಕಸ್ ಮಾಡಿ ಕನ್ಸಿಡರೇಷನ್ ಮಾಡಿ ಇಂಪಾರ್ಟೆನ್ಸ್ ಕೊಟ್ಟು ಸ್ಟಡಿ ಮಾಡಿಕೊಂಡು ನಾವು ಮೂವ್ ಆಗ್ತಾ ಹೋಗಬೇಕು. ಅದು ಎಲ್ಲದನ್ನು ಅಬ್ಸರ್ವೇಷನ್ ಮಾಡಿಕೊಂಡು ಮಾಡಿದರೆ ಇದು ಗುಡ್ ಆ್ಯಾವ್ರೇಜ್ ಅಂತೇಳಿ ಅನ್ಸ್ಕೊಳುತ್ತೆ, ಗುಡ್ ಆ್ಯಾವ್ರೇಜ್ ಅಂತ ಅನ್ಸ್ಕೊಳುತ್ತೆ ಅಂತೇಳಿ. ಸೊ ಈ ಪಾಯಿಂಟ್ಸಲ್ಲಿ ನಾವು ಅರ್ಥ ಮಾಡ್ಕೋಬೋದು. ಓಕೆನಾ? ಇದು ಗುಡ್ ಆ್ಯಾವ್ರೇಜಸ್. ಈಗ ಒಂದು 50 ನಂಬರ್ ಇದೆ ಅಂದರೆ 50 ನಂಬರ್ನೂ ಕನ್ಸಿಡರ್ ಮಾಡಬೇಕು, 60 ನಂಬರ್ ಇದೆ ಅಂದರೆ 60 ನಂಬರು ಕನ್ಸಿಡರ್ ಮಾಡಬೇಕು. ಓಕೆನಾ? ಈ ಥರ ನಾವು ಅಬ್ಸರ್ವೇಷನ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಇದಕ್ಕೆ ಇನ್ನೊಂದು ಎಕ್ಸಾಂಪಲ್ ಕೊಡೋದಾದರೆ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಮಾಡಿದ್ವಿ, ನೆನಪಿದೆಲ್ಲ? ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಮಾಡಬೇಕಾದ್ರೆ ಡಿಸ್ಕ್ರೀಟ್ ಫ್ರೀಕ್ವೆನ್ಸಿ ಟೇಬಲ್ಲು ಡಿಸ್ಟ್ರಿಬ್ಯೂಷನು ಕಂಟಿನ್ಯೂಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನಲ್ಲಿ ಕೊಟ್ಟಿರೋಂಥ ಗಿವನ್ ನಂಬರ್ಸ್ನ ಹೈಟ್ ಆಗಿರ್ಬೋದು, ವೇಟ್ ಆಗಿರ್ಬೋದು, ಅಥವಾ ಕರಸ್ಪಾಂಡಿಂಗ್ ಆಗಿರ್ಬೋದು, ಎಲ್ಲದೂ ನಂಬರ್ಸ್ ಪ್ರತಿಯೊಂದು ಇಂಪಾರ್ಟೆನ್ಸ್ ಕೊಟ್ಟು ಮಾರ್ಕ್ ಮಾಡಿ ಟ್ಯಾಲಿ ಮಾರ್ಕ್ಸ್ ಮಾಡಿಲ್ವಾ? ಎಲ್ಲಾದ್ರೂ ನೆಗ್ಲೆಕ್ಟ್ ಮಾಡಿದ್ವಿ, ಒಂದಾರು ನೆಗ್ಲೆಕ್ಟ್ ಮಾಡಿಬಿಟ್ವಾ, ಮಾರ್ಕ್ಸ್ ಜಾಸ್ತಿ ಆಗುತ್ತೆ ಹಾಗೆ ಹೀಗೆ ಅಂತ. ಈ ಥರ ನೆಗ್ಲೆಕ್ಟ್ ಮಾಡದೆ ಎಲ್ಲದನ್ನು ಫೋಕಸ್ ಮಾಡೋದು, ಎಲ್ಲದನ್ನು ಇಂಪಾರ್ಟೆನ್ಸ್ ಕೊಡೋದನ್ನು ನಾವು ಇಲ್ಲಿ ಗುಡ್ ಆ್ಯಾವ್ರೇಜಿನ ಎಸೆನ್ಷಿಯಲ್ ಅಂತೇಳಿ ಕರಿತೀವಿ. ಓಕೆ? ನೆಕ್ಸ್ಟ್, ಇಟ್ ಶುಡ್ ಬಿ ವೆಲ್ ಡಿಫೈನ್ಡ್. It should be well defined. It should be well defined by a mathematical formula. ಮ್ಯಾಥಮೆಟಿಕಲ್ ಫಾರ್ಮುಲಾ. ಓಕೆ, ನೆಕ್ಸ್ಟ್ ಗುಡ್ ಆ್ಯಾವ್ರೇಜ್ ಅಂತ ಅನ್ಸ್ಕೋಬೇಕಾದ್ರೆ ಇಟ್ ಶುಡ್ ಬಿ ವೆಲ್ ಡಿಫೈನ್ಡ್ ಆಗಿರ್ಬೇಕಂತೆ. ಡಿಫೈನ್ ಮಾಡೋಂಥದ್ದು, ಸ್ಟಡಿ ಮಾಡೋಂಥದ್ದು ವೆಲ್ ಆಗಿರಬೇಕು ಅಂತೇಳಿ. ವೆಲ್ ಅಂದರೆ ಭಾಳ ಚೆನ್ನಾಗಿರ್ಬೇಕು. ಹೆಂಗೆ? ಬೈ ಅ ಮ್ಯಾಥಮೆಟಿಕಲ್ ಫಾರ್ಮುಲಾ. ಹಾಗಾದರೆ ನಾವು ಪ್ರಾಬ್ಲಮ್ಸ್ನ ಮಾಡಬೇಕಂತ ಹೋದಾಗ ಸೊಲ್ಯೂಷನ್ ತೊಗೋಬೇಕಂದ್ರೆ ನಾವು ಆ್ಯಾವ್ರೇಜ್ನ ರಿಲೇಟೆಡ್ ಇರೋಂಥ ಕೆಲವೊಂದು ಫಾರ್ಮುಲಾ ಯೂಸ್ ಮಾಡ್ತೀವಿ. ಆ ಫಾರ್ಮುಲಾಗಳನ್ನ ಇಲ್ಲಿ ಮ್ಯಾಥಮೆಟಿಕಲ್ ಫಾರ್ಮುಲಾ ಅಂತ ಕರೀತಾರೆ. ಅಂಥ ಫಾರ್ಮುಲಾಗಳು ಒಂದು ವೆಲ್ ಡಿಫೈನ್ಡ್ ಆಗಿರೋಂಥದ್ದಿದ್ದರೆ ನಮಗೆ ಗುಡ್ ಆ್ಯಾವ್ರೇಜ್ ಅಂತ ಅನ್ಸ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಹಾಗಾದರೆ ಕ್ರಿಯೇಟ್ ಮಾಡೋಂಥ ಫಾರ್ಮುಲಾ, ಯೂಸ್ ಮಾಡೋಂಥ ಫಾರ್ಮುಲಾಗಳು ಸೊ ವೆಲ್ ಡಿಫೈನ್ಡ್ ಆಗಿರಬೇಕು. ಭಾಳ ಸ್ಟಡಿ ಮಾಡಿ ಅನಲೈಸ್ ಮಾಡಿ ಅದನ್ನು ಕ್ರಿಯೇಟ್ ಮಾಡೋದು ಇದ್ದರೆ ಅದು ಒಂದು ಗುಡ್ ಆ್ಯಾವ್ರೇಜನ್ನು ಸ್ಟಡಿ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ, ಎಸೆನ್ಷಿಯಲ್ ಆಗುತ್ತೆ ಅಂತ ಹೇಳಿದ್ದಾರೆ. ಓಕೆ, ನೆಕ್ಸ್ಟ್, it should not be it should not be affected by abnormal extreme values. Abnormal extreme values. ಸೊ ಹಾಗಾದರೆ ಒಂದು ಗುಡ್ ಆ್ಯಾವ್ರೇಜ್ ಅಂತ ಅನ್ಸ್ಕೋಬೇಕಾದ್ರೆ ಅಲ್ಲಿರುವಂಥ ಒಂದು ಇಂಪಾರ್ಟೆನ್ಸ್ ಏನು ಹೇಳ್ತಿದ್ದಾರೆ ಇಲ್ಲಿ? ಶುಡ್ ಬಿ ನೋಡಿದ್ವಿ. ಇಲ್ಲಿ ಶುಡ್ ಬಿ ಅಲ್ಲ, ಶುಡ್ ನಾಟ್ ಬಿ ಆಗಿರಬಾರ್ದು. ಏನಾಗಿರ್ಬೋದು? ಅಫೆಕ್ಟೆಡ್ ಬೈ ಅಬ್ನಾರ್ಮಲ್ ಎಕ್ಸ್ಟ್ರೀಮ್ ವ್ಯಾಲ್ಯೂಸ್. ಹಾಗಾದರೆ ನಾವು ಸ್ಟಡಿ ಮಾಡ್ಬೇಕಾದ್ರೆ ಇಲ್ಲಿ ನಾರ್ಮಲ್ ವ್ಯಾಲ್ಯೂಸ್ನ ನೋಡ್ತಾ ಹೋಗ್ತೀವಿ, ನಂಬರ್ಸ್ಗಳನ್ನು. ನಾರ್ಮಲ್ ನಂಬರ್ಸ್ ಇದ್ದರೆ ಓಕೆ, ಅದು ಬಿಟ್ಟು ಅಬ್ನಾರ್ಮಲ್ ಎಕ್ಸ್ಟ್ರೀಮ್ ವ್ಯಾಲ್ಯೂಸ್ಗಳು, ಬೇರೆ ಯಾವ ಥರ ನಾರ್ಮಲ್ ಬಿಟ್ಟು ಅಬ್ನಾರ್ಮಲ್ ವ್ಯಾಲ್ಯೂಸ್ಗಳು ಏನಾದರೂ ಇದ್ದರೆ ಅಂಥ ವ್ಯಾಲ್ಯೂಸಿಂದ ಯಾವುದೇ ರೀತಿಯಾದಂಥ ಒಂದು ಸ್ಟಡಿಯಲ್ಲಿ ಅಫೆಕ್ಟ್ ಆಗಿರಬಾರ್ದು. ಆ ರೀತಿ ಅಫೆಕ್ಟ್ ಆದರೆ ಅದು ಗುಡ್ ಆ್ಯಾವ್ರೇಜ್ ಆಗಲ್ಲ.
ಗುಡ್ ಆ್ಯಾವ್ರೇಜ್ ಆಗಬೇಕಂದ್ರೆ ನಾರ್ಮಲ್ ಎಕ್ಸ್ಟ್ರೀಮ್ ವ್ಯಾಲ್ಯೂಸ್ ಇರಬೇಕಾಗುತ್ತೆ ಅಂತೇಳಿ ಹೇಳಿದ್ದಾರೆ. ಇದು ಗುಡ್ ಆ್ಯಾವ್ರೇಜಿನ ಒಂದು ಫೋರ್ತ್ ಎಸೆನ್ಷಿಯಲ್. ನೆಕ್ಸ್ಟ್ ಫಿಫ್ತ್ ಒನ್, ಇಟ್ ಶುಡ್ ಬಿ it should be capable of further algebraic algebraic treatment. ಫರ್ದರ್ ಆಲ್ಜಿಬ್ರಿಕ್ ಟ್ರೀಟ್ಮೆಂಟ್. ಓಕೆ, ಗುಡ್ ಆ್ಯಾವ್ರೇಜ್ ಅನ್ಸ್ಕೊಳಕ್ಕಿರೋಂಥ ನೆಕ್ಸ್ಟ್ ಎಸೆನ್ಷಿಯಲ್ ಯಾವುದಂತ ಮಾಡಿದಾಗ ಈ ಶುಡ್ ಬಿ ಕೇಪಬಲ್ ಆಗಿರಬೇಕಿದು ಆಫ್ ಫರ್ದರ್ ಆಲ್ಜಿಬ್ರಿಕ್